ಪಡೆದೆಯ ಜೀವರ ಬಾಳು ಈ ಪರಿಭೋಗವ ನೀವುದು ಕೇಳು. ಬೆಳಗುವುದಿಂದ್ರಿಯ ತತಿ ವಿಷಯವನು ಬಳಿಬಿಡಿದಾರೈಯುವುದು ಮನವದನು. ಮತಿ ನಿಶ್ಚಯದಿಂದವರಾಕೃತಿಯ ಪತಿಕರಿಸಲು ಚಿತ್ತವೇ ತನ್ಮತಿಯ ಧರಿಸಲದನು ಸಮ್ಮತವದು ತಾನು. ವರಿಸಿ ಮಗುಳೆ ಸುಖ ದುಃಖಯೂ ತಾನು ಎನಲೊಡನವನಧ್ಯಾಸಂ ಬಡೆದು ಘನ ವಿಪರೀತ ಜ್ಞಾನವ ವಿಡಿದು. ನೀನಿದನರಿವುದೇ ಭೋಗವೇ ನಿಕ್ಕು ಸೂನು ತಿಳಿಯೇ ನಿನಗದು ಪುಷಿಯಕ್ಕು. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣಾರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ, ಹಿಂದಿನ ನುಡಿಯಲ್ಲಿ ನಿನ್ನ ದೇಹದಲ್ಲಿರುವಂಥ ನಾನತ್ವ ಬುದ್ಧಿಯನ್ನು, ಗೃಹಾದಿಗಳಲ್ಲಿರುವಂಥ ಮಮತ್ವ ಬುದ್ಧಿಯನ್ನು ನೀನು ನಿರಾಕಾರ ಮಾಡಿದೆ ಅಂದರೆ, ಅವುಗಳನ್ನು ತ್ಯಾಗ ಮಾಡಿದೆ ಅಂದರೆ ನೀ ಏನದಿ ಅಂತ ಕೇಳಿದರೆ ಸಚ್ಚಿದಾನಂದ ಸ್ವರೂಪವೇ ಅದೆಯಲ್ಲ ವಿನಃ ಮತ್ತೇನು ಅಲ್ಲ ಅಂತ ಹೇಳ್ಕೊಂಬಂದರು. ಈಗ ಇಲ್ಲೇನು ವಿಷಯ ಪ್ರತಿಪಾದನೆ ಮಾಡ್ತಾರೋ ಅಂತ ಕೇಳಿದರೆ ತಾತ್ಪರ್ಯ ಹೇಳ್ತೇನೆ ನೋಡಿ. ಪೂರ್ವ ಪದ್ಯದಲ್ಲಿ ಹೇಳಲ್ಪಟ್ಟ ಪ್ರಕಾರ ದೇಹಾದಿಗಳಲ್ಲಿ ಅಹಂಕಾರ, ವಿಷಯಗಳಲ್ಲಿ ಮಮಕಾರ ಇವುಗಳಿಂದ ಯುಕ್ತಗಳಾದ ಜೀವಿಗಳಿಗೆ ಸುಖ ದುಃಖವೆರಡರಲ್ಲಿ ಒಂದು ಪ್ರಾಪ್ತಿರೂಪ ಭೋಗವು ಹೇಗೆ ಆಗುತ್ತದೆ? ಇದರ ಮೇಲೆ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಮುಂದೆ ಹೇಳ್ತಾರೆ. ಪೂರ್ವ ಪದ್ಯದಲ್ಲಿ ಅಂದರೆ ಹಿಂದಿನ 5ನೇ ನುಡಿಯಲ್ಲಿ ಹೇಳಲ್ಪಟ್ಟ ಪ್ರಕಾರ ದೇಹಾದಿಗಳಲ್ಲಿ ಅಹಂಕಾರ, ವಿಷಯಗಳಲ್ಲಿ ಮಮಕಾರ. ದೇಹಾದಿಗಳಲ್ಲಿ ಅಂದರೆ ದೇಹ, ಇಂದ್ರಿಯ, ಮನ, ಪ್ರಾಣ, ಬುದ್ಧಿ, ಅಹಂಕಾರ ಇವುಗಳಲ್ಲೆಲ್ಲದರಲ್ಲಿ ಏನದ ಅಂದ್ರೆ ನಾನತ್ವ ಬುದ್ಧಿ ಅದ. ನಾನು 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 ಅಂತ ತಿಳ್ಕೊಂಡು. ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ವಿಷಯಾದಿಗಳು ಅಂತಂದರೆ ಮಡದಿಯನ್ನೇ ಮೊದಲು ಮಾಡಿಕೊಂಡು ಅಥವಾ ಮನೆಯನ್ನೇ ಮೊದಲು ಮಾಡಿಕೊಂಡು ತೋರಾನು ತೋರಿಕೆ ಏನು ಪದಾರ್ಥ ಅದಾವ ಅಂದರೆ ತನಗೆ ಅನುಕೂಲವಾದದ್ದು ಅವಕೂರಲ್ಲಿ ಯಾವ ಬುದ್ಧಿ ಅದ? ಮಮತ್ವ ಬುದ್ಧಿ ಅದ. ಅದಕ್ಕೆ ಮಮಕಾರ ಅಂತಾರೆ. ಏನು ಇವುಗಳಿಂದ ಯುಕ್ತಗಳಾದ ಜೀವಿಗಳಿಗೆ, ಎಲ್ಲ ಜೀವಿಗಳೇನಾಗಿದ್ದಾರೆ? ನಾನು ನಂದು, ನಾನು ನಂದು. ನಿಂದ ಅನ್ನೋರು ಯಾರು ಅದೇವನು ಅಂತ ಕೇಳಿದ್ರೆ ಇಲ್ಲ. ಎಲ್ಲಿ ಗದ್ಲದ ಅಂದ್ರೆ ನಾನಂದಲ್ಲಿ ನಂದಂದಲ್ಲೇ ಗದ್ಲ ಐತ ಹೊರತಾಗಿ ನಿಂದಂದಲ್ಲಿ ಏನಿಲ್ಲ ಅಂತ ಕೇಳಿ ಗದ್ಲವೇ ಇಲ್ಲ. ಯಾರ್ದದ ಇದೆಲ್ಲ? ಯಾವ್ದ? ಪರಮಾತ್ಮಂದದ. ಏನ್ರಿ ದೇವರ ಮನೆ ಇದು, ಈ ಜಗವೆಲ್ಲ. ನಾವೆಲ್ಲರೂ ಯಾರಪ್ಪ ಅಂತ ಕೇಳಿ ಹೇಳ್ತಾರವರು ಬಾಡಿಗೆದಾರರು, ಜೀವಿಗಳೆಲ್ಲ. ನಾವು ಬಾಡಿಗೆ ಬಂದು ಬಾಡಿಗೆ ಮನೆಯಾಗಿದ್ದು ಈಗ ಏನು ಅನ್ನಕತ್ತೀವಿ ಅಂದ್ರೆ ನಮ್ಮದ ಮನೆ ಅಂತ ಕುಂತಿದ್ದೇವೆ. ಯಾರ್ದದ ಇದು? ಬಾಡಿಗೆ ಅದೇವಿ. ಏನು 3 ವರ್ಷ ಏನೋ ಇದ್ಮೇಲೆ ಕಬ್ಜಾ ತೊಗೊಂತಾರಂತಾರಲ್ಲ ಬಾಡಿಗೆ ಇದ್ದು. ಹಂಗೆ ನಾವು ಕೂಡ ಏನು ಮಾಡಿವಪ್ಪ ಅಂತ ಕೇಳಿದ್ರೆ ಅದಕ್ಕೆ ಪಂಚೀಕರಣದಲ್ಲಿ ಒಂದು ಕತೆ ಹೇಳಿದ್ದಾರೆ. ಈಗಾಗಲೇ ಎಷ್ಟೋ ಸಲ ಕೇಳಿರಿ. ಏನು ಕೇಳಿರು ಅಂತ ಕೇಳಿದರೆ, ಒಬ್ಬ ಧಾರ್ಮಿಕ ಮನುಷ್ಯ. ಯಾರೇ? ಧಾರ್ಮಿಕ ಮನುಷ್ಯ ಅಂದರೆ ಯಾವಾಗಲೂ ಧರ್ಮ ಕಾರ್ಯದಲ್ಲಿ ತನ್ನ ಜೀವನವನ್ನು ತೊಡಗಿರಿಸ್ಕೊಂಡವ. ಪರಿಸ್ಥಿತಿ ಏನಪ್ಪ ಅಂದ್ರೆ ಬಡತನ. ಮುಂದೆ ಒಂದು ಸಲ ಅವನಿಗೆ ಏನು ಹೆಚ್ಚಾಯಿತು ಅಂತ ಕೇಳಿದ್ರೆ ಇಡೀ 1 ವರ್ಷ ಕಾರ್ಯಕ್ರಮ ಮಾಡಬೇಕು ಅಂತ. ಹೇಗೆ ಅಜ್ಜನ ಮಠದಾಗ ಈಗ ಈ ಶಿವರಾತ್ರಿಗೆ ಚಲೋ ಆಗ್ಯದ,
ಮುಂದಿನ ಶಿವರಾತ್ರಿ ತನ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಾರಲ್ಲ ಅಪ್ಪುಗಳ ಉಭಯ ಪೂಜ್ಯರ ಜಯಂತ್ಯೋತ್ಸವದ ನಿಮಿತ್ತವಾಗಿ. ಹಾಗೆ ಅವನಿಗೂ ಏನಾಯ್ತು ಅಂದ್ರೆ 1 ವರ್ಷ ಕಾರ್ಯಕ್ರಮ ಹಮ್ಕೋಬೇಕು ಅಂತ ವಿಚಾರ ಆಯ್ತು. ಇನ್ನು ವರ್ಷಗಟ್ಲೆ ಕಾರ್ಯಕ್ರಮ ನಡೆದ್ರೆ ಬರೋರು ಹೋಗೋರು ಜನ ಭಾಳ ಆಕಾರ. ಮತ್ತು ಮನೆಯೊಳಗಂತೂ ಮಾಡ್ಲಿಕ್ಕೆ ಆಗುವುದಿಲ್ಲ. ಒಂದು ಏನಾದರೂ ದೊಡ್ಡ ಮನೆ ಅಂದ್ರೆ ಒಂದು 100 ಜನ ಹಿಡಿಯುವಂಥದ್ದೊಂದು ಗುಡಾವನು ಪಂಚಾಯತ್ ವತಿಯಿಂದ ಕೇಳಿ ಪಡೆದು ಕಾರ್ಯ ಮಾಡಬೇಕು ಅಂತ ಇಚ್ಛಾ ಆಯಿತು. ಇಚ್ಛಾ ಏನೋ ಯೋಗ್ಯದ ಕರೆ ಇಚ್ಛಾ ಆಯಿತು. ಹೋಗಿ ಪಂಚಾಯತ್ ಅವ್ರನ್ನ ಕೇಳಿದ ಕೂಡಲೇ ಅವನದ ಸ್ವಭಾವ ಗೊತ್ತಿತ್ತು, ಅವನ ಜೀವನ ಹೆಂಗದನೋ ಗೊತ್ತಿತ್ತು. ಆ ಸಮಯದೊಳಗೆ ಗುಡಾವನು ಖಾಲಿ ಇದ್ದು. ಗುಡಾವನು ಖಾಲಿ ಇರೋದ್ರಿಂದ ನೀವು ಕೇಳೋದಕ್ಕೆ ಅವ್ರಿಗೆ ಮನಸ್ಸು ಏನಾಯ್ತು ಅಂದ್ರೆ ಅಂತೂ ಒಳ್ಳೆ ಕಾರ್ಯ ಮಾಡ್ತಾನ, ಮತ್ತು ನಾವಾರ ಏನು ಮಾಡೋರು ಗುಡಾವನು ಖಾಲಿ ಇಟ್ಕೊಂಡು ಸ್ವಚ್ಛರ ಇರ್ತದೆ, ಮತ್ತು ಅದು ಯೋಗ್ಯ ಕಾರ್ಯ ನಡೆದ್ರೆ ಮುಂದೆ ಏನಾದರೂ ಒಳ್ಳೇದಾದಿತ್ತು ಅಂತ ತಿಳಿದು ಆಯಿತು ಅಂತ ಅವನಿಗೆ ಕೊಟ್ಟ ಕೂಡಲೇ ಏನು ಮಾಡಿದ ಅಂತ ಕೇಳಿದ್ರೆ ಬಂದು ಉಳ್ಕೊಂಡ. 1 ದಿನ ಹೋಯ್ತು, 2 ದಿನ ಹೋಯ್ತು, 3 ದಿನ ಹೋಯ್ತು, 3 ತಿಂಗಳು ಹೋಯ್ತು, 6 ತಿಂಗಳು ಹೋಯ್ತು, 9 ತಿಂಗಳು ಹೋಯ್ತು. ವರ್ಷ ಆದರೂ ಏನು ಮಾಡಲಿಲ್ಲರಿ, ಒಳ್ಳೆಯ ಕಾರ್ಯಗಳನ್ನು ನಾವು ನಡೆಸಲಿಲ್ಲ. 1 ವರ್ಷದ ಮಠ ಸುಮ್ಮಿದ್ರು ಪಾಪ ನೇಗ್ಲಾರಕ್ಕೆ ಮಾಡಿರಿ ಕೆಲ್ಬಿಡು ಅಂತ ಬಿಟ್ರು. ಆಮೇಲೆ ಅವನಿಗೆ ನೇಗ್ಲಾರಕ್ಕೆ ಬಿಟ್ಟರು ಕೂಡ ಮುಂದೆ ಅವನಿಗೆ ಇರ್ಲಿಕ್ಕೆ ಅನುಕೂಲ ಮಾಡಕ್ಕೆ ಅನುಕೂಲ ಇರಲಿಲ್ಲ. ಅಂದ್ರೆ ಕಾಳುಗಳು ಸಂಗ್ರಹವಾಗಿದ್ದು ಗುಡಾವನು ಖಾಲಿ ಮಾಡ್ಬೇಕಾಗಿತ್ತು. ನೋಡಪ್ಪ, ಮತ್ತು ಕಾರ್ಯಕ್ರಮ ಮಾಡ್ತೇನೆ ಅನುಕೂಲ ಮಾಡಿದ್ವಿ, ಮತ್ತು ಅದು ನಿನಗೂ ಮಾಡೋಕ್ಕಾಗಲಿಲ್ಲ, ಮತ್ತು ಈ ವರ್ಷ ನಮಗೂ ಕಾಳು ಕೊಡ್ಯಾವು ಎಲ್ಲ ಅಲ್ಲಿ ಗುಡಾವನ್ದಾಗ ಹಚ್ಬೇಕಾಗತ್ತೆ. ಗುಡಾವನು ನಾಳೆಗೆ ಏನು ಮಾಡಪ್ಪ ಅಂದ್ರೆ ನಿನ್ನ ಮನೆಗೆ ಹೋಗು, ಇವನು ಕುಲ್ಲ ಮಾಡುವ ಅಂದರು. ಕುಲ್ಲ ಮಾಡ್ಬೇಕೋ ಬಿಡ್ಬೇಕ್ರಿ? ಕುಲ್ಲ ಮಾಡ್ಬೇಕಿಲ್ಲ. 1 ವರ್ಷ ಇದ್ನಲ್ಲ, ಅವಾಗ ಏನಂದ ಅವ್ರಿಗೆ, ಯಾರದ್ರಿ ಅಂದವ. ಕುಲ್ಲ ಮಾಡಂದ್ಕೂಲ ಯಾರದ್ರಿ ಅಂದ. ಅವ್ರಂದ್ರು ಇದೇನಪ್ಪ ಇದೇನಂತ ಅಂದ್ರು. ಅವರು ಯಾರ್ದು ಅಂತ ಕೇಳ್ತೇಲೋ, ಪಂಚಾಯತ್ ಇದ ಗುಡಾವನು ಖಾಲಿ ಮಾಡಿ ನಾಳೆಗೆ ಅಂದರು. ಯಾರು ಕೇಳವ್ರು, ನಾನು ಬಾ ನನ್ನ ಸನೇಕ ಅಂದವ. ಆಮೇಲೆ ಫಿರ್ಯಾದಿ ಕೊಟ್ಟು ಮಾಡಿ ಹೇಳಿ ಏನು ಮಾಡಿದ್ರೆ ಬಿಡಿಸಿದ್ರು ಅಂತ ಬರ್ತಾ ಇದೆ. ಹಂಗೆ ನಾವು ಕೂಡ ಏನು ಮಾಡಿದ್ದೇವೆ ಅಂತ ಕೇಳಿ ಇದನ್ನು ಬಾಡಿಗೆ ಮನೆ ಹಿಡಿದಿದ್ದೇವೆ. ಇದು ದೊಡ್ಡ ಗುಡಾವನಿದು. ಈ ಗುಡಾವನದಂಥ ಗುಡಾವನ ಜಗತ್ತಿನೊಳಗೆ ಯಾವೂ ಇಲ್ಲ ಅಂಥೇಳಿ ಇದಕ್ಕೇನಪ್ಪ ಅಂದ್ರೆ ಪಾವಿತ್ರ್ಯತೆಯನ್ನು ಕೊಟ್ಟಾರ. ನರಜನ್ಮದಿಂದ ಇಹದೊಳು ಮಿಗಿಲುಂಟೆ ಅಂತ ಇದಕ್ಕೆ ಮಹತ್ವ ಕೊಡೋ ಕಾರಣ ಏನು, ಇದು ದೊಡ್ಡ ಗುಡಾವನು. ಈ ಗುಡಾವನು ಬಿಟ್ವಿ ಅಂದ್ರೆ ಮತ್ತೆ ಇದರಂಥ ದೊಡ್ಡ ಗುಡಾವನು ಯಾವೂ ಇಲ್ಲ. ಈ ದೊಡ್ಡ ಗುಡಾವನು ಯಾರ ಕಡೆ ಇಸ್ಕೊಂಡಪ್ಪ ಅಂದ್ರೆ ಮಾಲಕರ ಕಡೆ. ಮಾಲಕ ಯಾರ್ರಿ? ಪರಮಾತ್ಮನಿಗೆ ಮೊರೆ ಹೊಕ್ಕೆವು, ಹೇ ಪರಮಾತ್ಮ, ನನಗೆ ಇಂಥ ಕಾರ್ಯ ಮಾಡವದನಿ, ಈ ತಾಯಿ ಗರ್ಭದಿಂದ ಹೊರಗೆ ಹಾಕು ಅಂತ ಬೇಡಿಕೊಂಡಾಗ ಆಯ್ತಪ್ಪ ಒಳ್ಳೆ ಕೆಲಸ ಮಾಡ್ತೇವೆ ಅಂದ್ರೆ ಆಯ್ತು ಹೋಗು ಅಂತ ಕಳಿಸ್ಕೊಟ್ಟ. ಬಂದ್ವಿ. ಏನು ಮಾಡ್ತೇವೆ ಅಂತ ಹೇಳಿ ನಾವು ಒಳ್ಳೆ ಕಾರ್ಯ ಮಾಡ್ತೇವೆ ಅಂತ ಹೇಳಿ ಬಂದೇವಿ. ಗುರುಶಂಭುಲಿಂಗವನ್ನು ಒಲಿಸಿ ಮಾಯೇನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರವು ಎನ್ನದು. ಇಂಥ ಮಹತ್ ಕಾರ್ಯ ಜಗತ್ತಿನೊಳಗೆ ಯಾವಾರದವನು? ಇಂಥ ಮಹತ್ ಕಾರ್ಯ ಜಗತ್ತಿನೊಳಗೆ ಯಾವೂ ಇಲ್ಲ. ಏನೆಲ್ಲ ಏನಪ್ಪ ಅಂತ ಕೇಳಿದ್ರೆ ಕೋಟಿ ಆಗಲ್ಲ, ದಶಕೋಟಿ ಆಗಲ್ಲ, 18 ಅಂಕಿ ಲೆಕ್ಕ ಏನೈತಿ, ಅಷ್ಟು ಖರ್ಚು ಮಾಡಿ ಯಜ್ಞ ಮಾಡಿ ಬಂದರೂ ಕೂಡ ಇದರಂಥ ಕಾರ್ಯ ಅದಾವ. ನಾವು ಎಲ್ಲವೂ ಅನಿತ್ಯ ಫಲದ ಕಾರ್ಯಗಳದಾವು. ಆದ್ರೆ ನಿತ್ಯ ಫಲವನ್ನು ಕೊಡ್ತಕ್ಕಂಥದ್ದು ಯಾವುದು ಅಂದ್ರೆ ಈ ಕಾರ್ಯ. ಈ ಕಾರ್ಯವನ್ನು ಮಾಡ್ತೇನೆ ಅಂತ ಹೇಳಿ ಗುಡಾವನ್ ತಗೊಂಬಂದೇವಿ. ಯಾವ ಗುಡಾವನ್ರಿ? ಈ ಶರೀರ ರೂಪ ಗುಡಾವನು. ಬಂದ ಮೇಲೆ ಏನು ಮಾಡ್ಬೇಕಾಗಿತ್ತು ಅಂದ್ರೆ ಕಾರ್ಯಾರಂಭ ಮಾಡಬೇಕಾಗಿತ್ತು, ಸತ್ಕಾರ್ಯಗಳ ಮಾಡೋಕೆ ಶುರು ಆಗ್ಬೇಕಾಗಿತ್ತು. ಆದ್ರೆ ಕಾರ್ಯಾರಂಭ ಮಾಡೋದು ಬಿಟ್ಟು ಏನು ಮಾಡಿದ ಅಂತ ಕೇಳಿದ್ರೆ, ಏನು ಮಾಡಕ್ಕೆ ಬಂದಿಲ್ಲ ಅದನ್ನು ಮಾಡಕ್ಕೆ ಶುರು ಮಾಡಿದ. ಏನು ಮಾಡಕ್ಕೆ ಬಂದಿಲ್ಲ ಅದನ್ನು ಮಾಡಕ್ಕೆ ಶುರು ಮಾಡಿದ. ಅದನ್ನು ಮಾಡಾಕತ್ತ ಪರಮಾತ್ಮನ ನೋಡಿದ, ಏನು ಮಾಡ್ಯಾನ, ನಾಳೆ ಮಾಡ್ಯಾನ, ಮತ್ತೆ ಮಾಡ್ಯಾನ ಅಂತ ತಿಳ್ಕೊಂಡು ಇವು ಹನಿಲಿಲ್ಲ. ಕೊನೆಗೆ ನೋಟಿಸ್ ಕಳಿಸಿದವ. ಯಾರ್ರಿ? ಇವತ್ತು ಆ ನೋಟಿಸ್ ಗುರ್ತಾ ಹಚ್ಚೋದು ಕಷ್ಟ ಅದ. ಆ ನೋಟಿಸ್ ನಡೆಯಲಿ ಇವತ್ತು. ಅವೆಲ್ಲ ನೋಟಿಸ್ ಕೊಟ್ಟೆಗ್ಯಾವು. ಕಾರಣ ಏನು ಅಂತ ಕೇಳಿದ್ರೆ, ಮೊದಲು ವಿಶೇಷವಾಗಿ ಏನಪ್ಪ ಅಂತ ಕೇಳಿದ್ರೆ, ಮುಪ್ಪಾವಸ್ಥೆ ಅಂದ್ರೆ 40 ವರ್ಷ ದಾಡ್ತೆ ಅಂದ್ರೆ ಮುಪ್ಪಾವಸ್ಥೆ ಆರಂಭ. ಬಾಲ್ಯ 10-12 ವರ್ಷದ ತನ, ಆಮೇಲೆ 13-14 ವರ್ಷದಿಂದ ಹಿಡ್ಕೊಂಡು 40 ವರ್ಷದ ತನ ಯೌವನ. ಅದ್ರಾಗ 3 ಪ್ರಕಾರದ ಯೌವನ. ಯೌವನ, ಕಡು ಜೌವನ, ನಡು ಜೌವನ, ಕಡು ಜೌವನ ಅಂತ ತಿಳ್ಕೊಂಡು 40 ವರ್ಷ ದಾಡ್ತು ಅಂದ್ರೆ ಮುಪ್ಪಾವಸ್ಥೆ ಆರಂಭ. ಆಮೇಲೆ ಏನಾಗಕ್ಕೆ ಶುರು ಆಕತಿ ಅಂತ ಕೇಳಿದ್ರೆ, ಮೊದಲೆಲ್ಲ ತಲೆ ತುಂಬ ಕರೆ ಕೂದಲಿರ್ತಿದ್ದು, ಈಗ ಹುಟ್ಟುತ್ತಲೇ ತಲೆ ತುಂಬ ಬಿಳೆ ಕೂದಲದಾವು. ಇನ್ನು ನೋಟಿಸಿನ ವ್ಯವಹಾರನ ಬದಲಿ ಮಾಡ್ಬೇಕಾಗತ್ತೇವೆ ನಾವು.
ಬಿಳಿ ಕೂದಲ ಕಳಿಸೋ ಬದಲಿ ಆ ಬಿಳಿ ಕೂದಲು ಇದ್ದಲ್ಲಿ ಕರಿ ಕೂದಲ ಕಳಿಸ್ಬೇಕಾಗ್ತಾ ಇದೆ. ಅಂತೂ ಇರಲಿ, ಏನು ನೋಟಿಸ್ ಕಳಿಸಿದ ಅಂದ್ರೇನು, ಕಿವಿಗಡ್ಡ್ಯಾಗ ಮೊದಲು ಬೆಳ್ಳಗಾಗ್ತಾವ ಕೂದಲ. ಅದರ ಸೂಚನೆ ಏನಪ್ಪಾ ಅಂದ್ರೆ ಮುಪ್ಪಾವಸ್ಥೆ ಆರಂಭ ಆಗ್ಯದ ಅಂತ. ಮುಪ್ಪಾಗ್ಯದ ಅಂದಮೇಲೆ ಮುಂದೆ ಮರಣ ಕಟ್ಟಿಟ್ಟದ್ದು. ಆಮೇಲೆ ಒಂದೊಂದು ಅವಯವಗಳನ್ನು ಏನು ಮಾಡಿದ ಅಂದ್ರೆ ಕಸ್ಕೊಂಡ. ಏನ್ರಿ, ಹಲ್ಲು ಕಸ್ಕೊಂಡ, ಕಣ್ಣು ಕಸ್ಕೊಂಡ, ನಡೆದನ ಶಕ್ತಿ ಕಸ್ಕೊಂಡ, ಕೈಯನ ಶಕ್ತಿ ಕಸ್ಕೊಂಡ, ಮನಸ್ಸಿನೊಳಗೆ ಏನಪ್ಪ ಅಂತ ಕೇಳಿ ಹೃದಯದೊಳಗೆ ಏನು ಸಾಧನ ಮಾಡೋಕತ್ತ ಅದನ್ನೂ ಕಸ್ಕೊಂಡ. ಇಷ್ಟು ಕಸ್ಕೊಂಡ್ರೂ ಕೂಡ ಏನು ಮಾಡಲಿಲ್ಲ ಅಂತ ಕೇರೆ ನಂದಲ್ಲ ನಿಂದನ್ನಕ್ಕೆ ನಾವು ತಯಾರಾಗಲಿಲ್ಲ. ಅವಾಗ ಏನು ಮಾಡಿದ ಅಂತ ಕೇರಿ ಯಮನ ಕಳಿಸಿ ಹಿಡ್ಕೊಂಡು ಹೋಗಿ ಜವಾಬ್ ತಗೊಂಡ ಅಂತ ಬರ್ತಾ ಇದೆ. ಹೇಳುವ ಅಭಿಪ್ರಾಯ ಏನದಂತ ಕೇಳಿದ್ರೆ, ನಾವು ಪರಮಾತ್ಮ ಕೊಟ್ಟ ಈ ಶರೀರವನ್ನು ಏನಂದ್ವಿ, ನಿಂದಪ್ಪ ಅಂತ ಕೈ ಬಿಟ್ಟಿದ್ವಿ ಅಂದ್ರೆ ನಡೀತಿತ್ತು. ನಂದು ಅಂತ ತಿಳ್ಕೊಂಡು ಇದನ್ನು ಒಟ್ಟ ಹೋಗಿ ಕೊಡ್ದಂಗೆ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನ ನಡೆಸಿದ್ವಿ. ಬಿಡ್ತದನು ಇಲ್ಲ. ಹಂಗಾರೆ ಯಾವುದಕ್ಕೆ ನಮ್ಮದಂದೇವು ನಾವು? ತಾನಲ್ಲದ್ದಕ್ಕೆ ತಾನಂದನ, ತನ್ನದಲ್ಲದ್ದಕ್ಕೆ ಏನಂದನ ತಂದು ಅಂದ್ರೆ ನಂದು, ನಂದು ಅಂದ್ರೇ ಮಮಕಾರದ. ಇವು ಎರಡರಿಂದ ಯುಕ್ತಗಳಾದ ಜೀವಿಗಳಿಗೆ, ಇವೆಲ್ಲ ಎರಡರಿಂದ ಕೂಡ್ಕೊಂಡೇವು. ಮತ್ತೇನಾರೈತಿ ವಿಶೇಷ ರೀ? ಒಂದು ನಾನು ಅನ್ನೋದು, ಒಂದು ನಂದು ಅನ್ನೋದು. ಇದನ್ನು ಬಿಟ್ರೆ ಅವ್ರು ಮಾಡ್ಯಾರ ಅಂತ ಅನ್ನಕ್ತಾ ಇರಲ್ಲ. ಯಾರು ಮಾಡ್ಯಾರ್ರಿ? ಅವ್ರು ಮಾಡ್ಯಾರಿ ಅಂದ್ರೆ ಎಷ್ಟೋ ಆನಂದ ಇರ್ತಾ ಇದೆ. ನಾ ಮಾಡೇನಿ. ಯಾರ್ದ್ರಿ? ಅವ್ರದ್ರಿ ಅನ್ನೋದ್ರೆ ಎಷ್ಟೋ ಲಾಭ ಅದ. ಏನಂತ ಇದ್ದಾನ? ನಂದು ಅಂತ ಇದ್ದಾನ. ಈ ಜೀವಿಗಳಿಗೆ ಸುಖ ದುಃಖಗಳೆರಡರಲ್ಲಿ ಇವೆ. ಸುಖ ಮತ್ತು ದುಃಖ ಇವೆರಡು ಫಲ ಅದಾವ. ಪಾಪದ ಫಲ ದುಃಖ, ಪುಣ್ಯದ ಫಲ ಸುಖ. ಒಂದು ಪ್ರಾಪ್ತಿ ರೂಪ ಭೋಗವು ಹೇಗೆ ಆಗುತ್ತದೆ? ಜೀವಿ ಇವೆರಡೂ ಅದಾವನಲ್ಲಿ, ನಾನು ನಂದು ಅನ್ನುವಂಥದ್ದು. ಇವೆರಡರಿಂದ ಸುಖ ಆಗಲಿ ಅಥವಾ ದುಃಖ ಆಗಲಿ, ಎರಡರೊಳಗೆ ಒಂದು ಭೋಗ ಆಗಲಿ ಕಾರಣ ಏನು? ಎರಡರೊಳಗೆ ಒಂದು ಭೋಗ. ಭೋಗ ಅಂದ್ರೆ ಎದಕ್ಕೆ ಅನ್ಬೇಕು ಅನ್ನೋದು ಲಕ್ಷಣ ಮಾಡಿದ್ದಾರೆ. ಸುಖ ವಾ ದುಃಖ ಅನ್ಯತರ ಸಾಕ್ಷಾತ್ಕಾರ ಭೋಗ. ಸುಖ ಆಗಲಿ ಅಥವಾ ದುಃಖವಾಗಲಿ, ಇವು ಎರಡರೊಳಗೆ ಅನ್ಯತರ, ಅನ್ಯತರ ಪದಕಾರ್ತನು ಎರಡರೊಳಗೆ ಒಂದರ ದರ್ಶನ ಆಯ್ತು ಅಂದ್ರೆ, ಒಂದರ ಪ್ರಾಪ್ತಿ ಆಯ್ತು ಅಂದ್ರೆ ಅದಕ್ಕೆ ಏನಂತ ಕರೀತಾರ? ಸಾಕ್ಷಾತ್ಕಾರ ಆಯ್ತು ಅಂದ್ರೆ ಭೋಗ ಅಂತಾರ. ಏನು ಎರಡು ಕುಡಿಯಾಕವ್ರಿ? ಇಲ್ಲ, ಸುಖರ ಆಗಬೇಕು ಒಂದು, ಇಲ್ಲ ದುಃಖರ ಆಗಬೇಕು ಒಂದು. ಅಂದರೆ ಕೇಳು ಎಲೈ ಮಗನೇ, ಮೊದಲು ಅಂತಃಕರಣ ವೃತ್ತಾತ್ಮಕವಾದ ಮನಸ್ಸು. ಅಂತಃಕರಣ ವೃತ್ತಿ ರೂಪವೇ ಮನಸ್ಸು. ಏನು ಮಾತು ಬದಲಿ ಅದು? ವೃತ್ತಿ ರೂಪ ಮನಸ್ಸು ಅಂದ್ರೂ ಒಂದೇ, ಆಮೇಲೆ ಮನೋರೂಪ ವೃತ್ತಿ ಅಂದ್ರೂ ಒಂದೇ. ಇಂದ್ರಿಯಗಳಿಂದ ವಿಷಯಕ್ಕೆ ಹೋಗಿ, ಯಾವ ದ್ವಾರ ಅಂತ ಕೇಳಿದ್ರೆ ನೇತ್ರಾದಿ ಇಂದ್ರಿಯಗಳಿಂದ ವಿಷಯಕ್ಕೆ ಹೋಗಿ. ಯಾವುದ್ರಿ? ಅಂತಃಕರಣವು. ಅಂತಃಕರಣ ವೃತ್ತಿಯು ಪರಿಣಾಮಗೊಂಡು ಆ ಮನೋರೂಪದಿಂದ ಅಥವಾ ವೃತ್ತಿ ರೂಪದಿಂದ ಪರಿಣಾಮಗೊಂಡು ನೇತ್ರಾದಿ ಇಂದ್ರಿಯಗಳಿಂದ, ನೇತ್ರಾದಿ ಅಂದ್ರೆ 5 ಜ್ಞಾನೇಂದ್ರಿಯಗಳದಾವ. ನೇತ್ರ, ಶ್ರೋತ್ರ, ತ್ವಚ, ಜಿಹ್ವ, ಗ್ರಹಣ. ಈ 5 ಇಂದ್ರಿಯಗಳ ದ್ವಾರ ಆ ಮನೋರೂಪ ಅಂತಃಕರಣ ವೃತ್ತಿಯು ಅಥವಾ ಅಂತಃಕರಣ ರೂಪ ವೃತ್ತಿ ರೂಪ ಮನಸ್ಸು ಏನು ಮಾಡ್ತದಪ್ಪ ಅಂದ್ರೆ ವಿಷಯಕ್ಕೆ ಹೋಗಿ, ಒಂದೊಂದು ದ್ವಾರದಿಂದ ಒಂದೊಂದು ವಿಷಯಕ್ಕೆ ಹೋಗ್ತಾ ಇದೆ. 5 ವಿಷಯಗಳು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ನೇತ್ರದ್ವಾರ ಏನು ಮಾಡ್ತದ ಅಂತ ಕೇಳಿ ಪರಿಣಾಮಗೊಂಡು ರೂಪ ವಿಷಯ ತನಕ ಹೋಗ್ತಾ ಇದೆ. ಹೋಗಿ ಇದಂ ರೂಪ ಸಾಮಾನ್ಯ ಸಂಬಂಧವಾಗಲು. ಆರಂಭದಲ್ಲಿ ಎಂಥ ಸಂಬಂಧ ಆಗತ್ರಿ? ಇದಂ ರೂಪ ಸಾಮಾನ್ಯ ಸಂಬಂಧ. ಯಾವ ವಿಷಯಕ್ಕೆ ಹೋಗಿ ಮುಡ್ತದ ಅಲ್ಲಿ ಇದಂ ಅಂತ ಮೊದಲು ಉತ್ಪತ್ತಿ ಆಗ್ತಾ ಇದೆ. ಆಮೇಲೆ ಆ ವೃತ್ತಿಯಿಂದ ಆ ವಿಷಯ ಉಪಯುಕ್ತ ಚೇತನದ ಆಶ್ರಯದಲ್ಲಿರುವ, ಅಂದ್ರೆ ಆ ವೃತ್ತಿಯ ಸಮಾನಾಕಾರ ಆದಾಗ, ಎದರ ಸಮಾನಾಕಾರ? ಆ ವಿಷಯದ ಸಮಾನ ಆಕಾರ ಆದ ಮೇಲೆ ಆ ವಿಷಯ ಉಪಹಿತ ಚೇತನದ ಆಶ್ರಯದಲ್ಲಿ ಒಂದು ತೂಲಾ ವಿದ್ಯೆ ಅದ. ಯಾವ ವಿದ್ಯೆ? ತೂಲಾ ವಿದ್ಯೆ. ಆ ತೂಲಾ ವಿದ್ಯೆಯನ್ನು ನಿವೃತ್ತಿ ಮಾಡ್ತಾ ಇದೆ. ಯಾವುದು? ಅಂತಃಕರಣ ವೃತ್ತಿಯು. ಆ ಅಂತಃಕರಣ ವೃತ್ತಿಯಲ್ಲಿ ಇರಲ್ಪಟ್ಟಂತ ಆಭಾಸ ಏನ್ ಮಾಡ್ತಾನಪ್ಪ ಅಂದ್ರೆ ಅಯಂ ಘಟಃ ಅಯಂ ಪಟ, ಅಂದ್ರೆ ಇದು ಘಟವಿರುವುದು, ಇದು ಪಟವಿರುವುದು, ಇದು ಮಠವಿರುವುದು, ಇದು ಮನೆ ಇರುವುದು ಅಂತಾನೆ. ಇದು 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 ಅನ್ನೋದು ಸಾಮಾನ್ಯದನೋ ಏನು ವಿಶೇಷದ? ಸಾಮಾನ್ಯದ ಸ್ವಭಾವ ಏನ್ರಿ? ಸಾಮಾನ್ಯದ ಸ್ವಭಾವ ಏನು? ಅಧಿಕ ದೇಶ ಅಧಿಕ ಕಾಲದಲ್ಲಿರುವುದು ಅದರ ಸ್ವಭಾವ, ಅದರ ಲಕ್ಷಣ ಅದ.
ಅದೇ ಸಾಮಾನ್ಯದ ಸ್ವಭಾವ ಏನಂದ್ರೆ ಎಲ್ಲಾ ಕಡೆ ಇರುವುದು. ಸಾಮಾನ್ಯದರ ಸ್ವಭಾವ ಏನದ ಎಲ್ಲಾ ಕಡೆ ಸಹಜ ಅಂತಿರ್ದಾರ. ಸಾಮಾನ್ಯ ಇರ್ಬೇಕ್ರಿ, ವಿಶೇಷ ಆಗಕ್ಕೆ ಹೋಗ್ಬಾರ್ದು. ವಿಶೇಷ ಆಗಿ ಹಿಂಗಾತ್ ನೋಡು. ಏನು ಏನಾದ್ರೂ ಒಂದು ಅದು ಏನಪ್ಪಾ ಅಂದ್ರೆ ಆಗ್ಬಾರ್ದಂತ ಘಟನೆ ಆಗಿ ಹೋಗ್ತಾವಲ್ಲ. ಯಾಕೆ ಹಂಗಾತಂದ್ರೆ ವಿಶೇಷ ಆಗಿದ್ದಕ್ಕೆ ಹಿಂಗಾಗಿದ್ರಿ, ವಿಶೇಷ ಆಗಬಾರ್ದು ಅಂತ. ವಿಶೇಷ ಆದದ್ದು ಎಲ್ಲಾ ಕಡೆ ಇರ್ತದೋ ಎಲ್ಲಾರು ಒತ್ತಟು ಎಲ್ಲಾರು ಒಂದು ಕಡೆ ಇರ್ತಾ ಇದೆ. ಸಾಮಾನ್ಯ ಮಾತ್ರ ಹೆಂಗಿರ್ತಾ ಇದೆ ಎಲ್ಲಾ ಕಡೆ. ನಾವ್ ಯಾರು ಕೂಡ ಏನಿಲ್ಲ ನೋಡ್ರಿ, ಎಲ್ಲಾರು ಅಷ್ಟ ನಮಗ ಅಂದ್ರೆ ಹೆಂಗದ ನೀವ ಸಾಮಾನ್ಯ ಅದನ. ಹಂಗೆಲ್ಲ ಆಗುದಿಲ್ಲ ಅಲ್ರಿ, ಹಂಗೆಲ್ಲ ಎಲ್ಲಾರು ಕೂಡ ಹೊಂದಾಣಿಕೆ ಆಗುದಿಲ್ಲ ಅಲ್ರಿ. ಅದು ಅಂದ್ರೆ ಏನಾಗ್ಯಾನ ಇಲ್ಲಿ ವಿಶೇಷ ಆಗಿರ್ತಾನ. ವಿಶೇಷ ಆದ್ರೆ ಗದ್ಲದ ಜಗತ್ತಿನೊಳಗ. ಅಂತೂ ಇದಮಾಕಾರ ರೂಪ ವೃತ್ತಿ ಏನದ ಇದು ಸಾಮಾನ್ಯ ಸಂಬಂಧವಾಗಲು ಬಳಿಕ ನೇತ್ರ ಶ್ರೋತ್ರಾದಿ ಇಂದ್ರಿಯಗಳು ಇದು ರೂಪು, ಇದು ಶಬ್ದ, ಇದು ಗಂಧಗಳೆಂದು ತಮ್ಮ ವಿಷಯಗಳನ್ನು ಬೆಳಗುತ್ತವೆ. ಆಗ ರೂಪವನ್ನು ಬೆಳಗಿದಾಗ ರೂಪಜ್ಞಾನ ಆಗ್ತದೋ, ರೂಪ ಬೆಳಗಲಾರದು. ಮನೋವೃತ್ತಿಯು ನೇತ್ರದ್ವಾರ ಹೊರವಂಟು ವಿಷಯ ದೇಶಕ್ಕೆ ಹೋಗಿ ಆ ರೂಪುಳ್ಳ ವಸ್ತುವಿನ ಉಪಹಿತ ಚೇತನದ ಆಶ್ರಯದಲ್ಲಿರುವ ತೂಲಾವಿದ್ಯೆ ನಷ್ಟವಾದ ಮೇಲೆ ಇದು ಇಂಥ ರೂಪು ಅಂದ್ರೆ ಇಂಥ ಕಲರ್ ಉಳಿದ್ದು ಅಂತ ಗೊತ್ತಾಗ್ತಾ ಇದೆ. ಅದರ ಆಕಾರ ಗೊತ್ತಾಗ್ತಾ ಇದೆ. ಅದ ಆವರಣ ಭಂಗ ಆಗ್ಲಾರ್ದಾಕತೇನು ಇಲ್ಲ, ಆವರಣ ಭಂಗ ಆದಾಗನೇ ಗುರ್ತಾಗ್ತಾ ಇದೆ. ಇನ್ನ ಶ್ರೋತ್ರದ್ವಾರ ಹೊರಗೆ ಬಂದು ಶಬ್ದ ವಿಷಯಕ್ಕೆ ತಗಲಿದಾಗ ಶಬ್ದದ ಸಮಾನ ಆಕಾರ ಆದಾಗ ಆ ಶಬ್ದ ಉಪಹಿತ ಚೇತನದ ಆಶ್ರಯದಲ್ಲಿರುವಂತಹ ತೋಲಾವಿದ್ಯೆ ನಷ್ಟವಾಗಿ ಆ ಶಬ್ದ ಜ್ಞಾನ ಆಗ್ತಾ ಇದೆ. ಏನಂದ್ರು ಅಂದ್ರೆ ಹಿಂಗಂದ್ರಿ ಅಂತ ಹೇಳ್ಬೇಕಾರೆ ಶಬ್ದ ಜ್ಞಾನ ಆದ್ರೂ ಶಬ್ದ ಜ್ಞಾನ ಆಗ್ಲಾರ್ದು ಶಬ್ದ ಜ್ಞಾನ ಅದ. ಹೀಗೆ 5 ವಿಷಯಗಳಿಗೆ 5 ಇಂದ್ರಿಯಗಳ ದ್ವಾರ ಹೋಗಿ ಆ ವಿಷಯಕ್ಕೆ ಹೋಗಿ ಮುಟ್ಟಿದಾಗ ಮೊದಲನೇದು ಉತ್ಪತ್ತಿ ಆಗೋದೇನು ಇದಂ, ಮೊದಲನೇ ತೋರುದೇನ್ರಿ ಇದಂ ರೂಪ ಸಾಮಾನ್ಯಾಂಶ ತೋರ್ತಾ ಇದೆ. ನಂತರದಲ್ಲೇ ವಿಷಯಾಕಾರದವಾದ ವೃತ್ತಿಯಿಂದ ಆ ಆವರಣ ಭಂಗವಾದ ಮೇಲೆ ಅವಾಗ ವಿಶೇಷ ಜ್ಞಾನ ಆಗ್ತಾ ಇದೆ. ಇದು ಘಟ ಅದ, ಇದು ಪಟ ಅದ ಅಂತ ತಿಳ್ಕೊಂಡು. ಸಾಮಾನ್ಯವಾಗಿ ಮನೋಸಂಬಂಧ ವಿಷಯಗಳನ್ನು ಇಂದ್ರಿಯಗಳು ಬೆಳಗುತ್ತವೆ ಹೊರತು ಮನೋ ಅಸಂಬಂಧ ವಿಷಯಗಳನ್ನು ಬೆಳಗಲಾರವೆಂಬ ತಾತ್ಪರ್ಯ. ಇದರ ಅರ್ಥ ಏನು ಅಂತ ಕೇಳಿದ್ರೆ, ವೃತ್ತಿಯು ಯಾವುದೇ ವಿಷಯವನ್ನು ಬೆಳಗಬೇಕಾದರೆ, ಅಂತಃಕರಣ ವೃತ್ತಿಯು ಮನೋರೂಪದಿಂದ ಬೆಳಗಬೇಕಾಗಿತ್ತು ಅಂದರೆ ಯಾವ ವಿಷಯಕ್ಕೆ ಸಂಬಂಧಕತೆ ಆ ವಿಷಯಕ್ಕಷ್ಟೇ ಪ್ರಕಾಶ ಮಾಡ್ತಾ ಇದೆ. ಯಾವ ವಿಷಯಕ್ಕೆ ಸಂಬಂಧ ಆಗೋದಿಲ್ಲ ಅದನ್ನು ಪ್ರಕಾಶ ಮಾಡೋಕ್ಕಾಗತ್ತೇನು? ದೀಪವು ಯಾವ ಕತ್ತಲು ಕೊನೆಯೊಳಗೆ ಇಟ್ರ ಅಲ್ಲಿ ಕತ್ತಲು ನಿವೃತ್ತಿ ಆಗತ್ತೆ, ಇನ್ನುಳಿದ ಕತ್ತಲು ಕೊನೆಯನ್ನು ಕತ್ತಲು ನಿವೃತ್ತಿ ಆಗತ್ತೇನು? ಇಲ್ಲ. ಹಾಗೆ ಯಾವ ವಿಷಯಕ್ಕೆ ಸಂಬಂಧವಾಗಿ ಅಲ್ಲಿ ಆವರಣ ಭಂಗ ಆಕತೆ ಆ ವಿಷಯದ ಜ್ಞಾನ ಆಗ್ತಾ ಇದೆ. ಅದಕ್ಕಿಂತ ಮಗ್ಲಿರುವಂಥ ವಸ್ತುಗಳ ಜ್ಞಾನ ಆಕತ್ತೇನು? ಈಗಿದ್ರ ಜೊತೆಗೆ ನನ್ನ ನೇತ್ರ ವೃತ್ತಿ ಸಂಬಂಧ ಐತೆ ಅಂದ್ರೆ ಇದು ಮಾಯಕು ಅಂತ ಇಷ್ಟ ಜ್ಞಾನ ಆಕತೆ. ಮಗ್ಗಲ್ಕಿರುವ ವಸ್ತುಗಳ ಜ್ಞಾನ ಆಕತ್ತೇನು? ಆಗೋದಿಲ್ಲ. ಯಾಕಾಗೋದಿಲ್ಲ? ವೃತ್ತಿಯ ಸಂಬಂಧ ಆ ವಸ್ತುಗಳನ್ನೇ ಇರುವುದಿಲ್ಲ. ಈ ಪ್ರಕಾರ ಇಂದ್ರಿಯಗಳಿಗೆ ವಿಷಯಗಳು ಗೋಚರವಾಗಲು ಅನಂತರ ಮನಸ್ಸು ಈ ವಿಷಯವು ನನಗೆ ಅನುಕೂಲವೋ ಅಥವಾ ಪ್ರತಿಕೂಲವೋ ಎಂದು ಸಂಶಯ ಮಾಡುವುದು. ಆ ವಿಷಯಕ್ಕೆ ಸಂಬಂಧಪಟ್ಟ ಆ ವಿಷಯದ ಆವರಣ ಭಂಗವಾಗಿ ಆ ವಿಷಯ ಏನು ಅನ್ನೋದು ಗೊತ್ತಾದ ಮೇಲೆ ಇದು ನನಗೆ ಅನುಕೂಲ ಆಕತ್ತೋ ಏನೋ ಪ್ರತಿಕೂಲ ಆಕತ್ತೋ ಅಂತ ಸಂಶಯ. ಅದಕ್ಕೆ ಅದು ಸಂಶಯ ಮಾಡೋದು ಮನಸ್ಸಿನ ಸ್ವಭಾವ. ಮನಸ್ಸು ಏನು ಮಾಡ್ತದ್ರಿ? ಸಂಶಯ ಯಾವಾಗಲೂ ಇದು ಅನುಕೂಲ ಅದನೋ ಏನು ನನಗೆ ಅನಾನುಕೂಲ ಅಂದ್ರೆ ಪ್ರತಿಕೂಲದೆಯೋ ಅಂತ ಹಿಂಗೆ ಸಂಶಯ ಮಾಡ್ತಾ ಇದೆ. ಆಮೇಲೆ ಏನಪ್ಪಾ ಅಂತ ಕೇಳಿದಾದ್ರೆ ಬೆಳಗುತ್ತದೆ ಇಂದ್ರಿಯಗಳು ಬೆಳಗುತ್ತವೆ ಹೊರತು ಮನೋ ಅಸಂಬಂಧ ವಿಷಯ ಬೆಳಗಲಾರೆಂಬ ತಾತ್ಪರ್ಯ. ಈ ಪ್ರಕಾರ ಇಂದ್ರಿಯಗಳಿಗೆ ವಿಷಯಗಳು ಗೋಚರವಾಗಲು ಅನಂತರ ಮನಸ್ಸು ಈ ವಿಷಯವು ನನಗೆ ಅನುಕೂಲವೋ ಅಥವಾ ಪ್ರತಿಕೂಲವೋ ಎಂದು ಸಂಶಯ ಮಾಡುವುದು. ಬಳಿಕ ಬುದ್ಧಿಯು ಆ ವಿಷಯವು ನನಗೆ ಸುಖಕರವಾದದ್ದೆಂದೇ ನಿಶ್ಚಯ ಮಾಡುವುದು. ಅದರೊಳಗೆ ಏನು ಸಂಕಲ್ಪ ಮಾಡಿತ್ತಲ್ಲ, ವಿಕಲ್ಪ ಮಾಡಿತ್ತ ಮನಸ್ಸು ಅಂದ್ರೆ ಅನುಕೂಲವೋ ಪ್ರತಿಕೂಲವೋ ಅಂತ ಮಾಡಿತ್ತು. ಅವಾಗ ಅದೇ ಅಂತಃಕರಣದ ವೃತ್ತಿ ಪರಿಣಾಮಗೊಂಡಾಗ ನಿಶ್ಚಯಾತ್ಮಕದಿಂದ ಕೂಡ ಬುದ್ಧಿ ಅನ್ನಿಸ್ಕೊಂತು. ಆ ಸಮಯದೊಳಗೆ ಆ ವೃತ್ತಿ ಏನಂತ ವಿಚಾರ ಮಾಡ್ತೇವೆ ಅಂದ್ರೆ ಇದು ನನಗೆ ಅನುಕೂಲ ಅಂತ ತಿಳಿದು ಆ ವಿಷಯ ಏನದ ಇದು ನನಗೆ ಅನುಕೂಲದ ಅಂತ ನಿಶ್ಚಯ ಮಾಡ್ತೇವೆ. ಚಿತ್ತು ಆ ವಿಷಯದ ಸಂಸ್ಕಾರವನ್ನು ಧರಿಸುತ್ತದೆ. ಆಮೇಲೆ ಆ ವಸ್ತು ಯಾವುದು ನನಗೆ ಅನುಕೂಲದ ಅಂತ ನಿಶ್ಚಯ ಆಗಿದೆ ಅದನ್ನ ಚಿತ್ತವೃತ್ತಿ ಹಿಡಿದಿಟ್ಕೊಂತದೋ ಅದನ್ನ ಅದರ ಸ್ವರೂಪವನ್ನು ಇಲ್ಲೋ
ಹಿಡಿದಿಟ್ಕೊಂತ ಇದೆ. ಆಮೇಲೆ ಅನಂತರ ಅಹಂಕಾರವು ಈ ವಿಷಯವು ನನಗೆ ಸಮ್ಮತವಾದದ್ದು ಅಂದ್ರೆ ಅಭಿಮಾನ ಪಡ್ತಾ ಇದೆ, ಇದು ನನಗ ಯೋಗ್ಯದ ಅಂತ ತಿಳ್ಕೊಂಡು ಅಭಿಮಾನ ಪಡುವುದರಿಂದ ಏನೇ ನನ್ನಿಂದ ಅಂಗೀಕರಿಸಲಿಕ್ಕೆ ಯೋಗ್ಯವಾದದ್ದೆಂದು ಗ್ರಹಣ ಮಾಡುತ್ತದೆ. ಈ ಅಹಂಕಾರಕ್ಕೆ ಸಾಕ್ಷಿ ಸ್ವರೂಪನಾದ ಆತ್ಮನು ಉಕ್ತ ಅಹಂಕಾರದೊಡನೆ ತಾದಾತ್ಮಯುಕ್ತನಾಗಿ ನಾನೇ ಸುಖಿ ನಾನೇ ದುಃಖಿ ಎಂದು ಅಭಿಮಾನ ಪಡುತ್ತಾನೆ. ಇವೇನು ಅಭಿಮಾನ ಪಡ್ತಾನಂತ ಕೇಳಿದ್ದಾದ್ರೆ, ಈ ಅಹಂಕಾರಕ್ಕೆ ಸಾಕ್ಷಿ ಸ್ವರೂಪನಾದ ಅಹಂಕಾರ ಅನ್ರಿ, ಅಂತಃಕರಣನ್ರಿ, ಮನಸ್ಸನ್ರಿ, ಬುದ್ಧಿ ಅನ್ರಿ, ಎಲ್ಲವೂ ಪರ್ಯಾಯನಾಮ. ಏನು ಆಯಾಯ ವೃತ್ತಿಗಳ ಸಂಬಂಧದಿಂದ ವ್ಯವಹಾರ ಬೇರೆ ಬೇರೆ ತೋರಿದ್ರೂ ಕೂಡ ಎಲ್ಲವೂ ಒಂದೇ ಅದ. ಈಗ ಈ ಅಹಂಕಾರದಲ್ಲಿ ಏನೇವಂತ ನಾನು ಅನ್ನುವಂಥ ಅಭಿಮಾನದಿಂದ ಕೂಡಿಕೊಂಡದ. ಇದಕ್ಕೆ ಬೆಳಗಾವ್ರಿ ಯಾರಪ್ಪ? ಸಾಕ್ಷಿ ಸ್ವರೂಪನಾದ ತಾನು ಏನು ಮತ್ತೆ ಯಾರದಾರು? ಆತ್ಮನು. ತಾನಂದ್ರೆ ಯಾರು? ಆತ್ಮನಾದಂಥ ತಾನು ಉಕ್ತ ಅಹಂಕಾರದೊಡನೆ ಏನ್ ನಾನು ನನಗೆ ಇದು ಅನುಕೂಲದ ಅಂತ ತಿಳ್ಕೊಂಡು ಅಭಿಮಾನ ಮಾಡ್ತಾ ಇದ್ದಾನ, ನನಗೆ ಗ್ರಹಣ ಮಾಡಲಿಕ್ಕೆ ಇದು ಯೋಗ್ಯದ ಅಂತೇನು ಅಭಿಮಾನ ಪಡ್ತಾನ, ಈ ಅಹಂಕಾರದೊಡನೆ ಆತ್ಮನು ಕೂಡಿಕೊಂಡು ಅಂದ್ರೆ ಯುಕ್ತನಾಗಿ ನಾನೇ ಸುಖಿ ನಾನೇ ದುಃಖಿ ಅಂತ ತಿಳ್ಕೊಂಡು ಒಮ್ಮೆ ಸುಖಿ ಅಂತಾನ, ಒಮ್ಮೆ ದುಃಖಿ ಅಂತಾನ. ಈ ಅಹಂಕಾರದೊಡನೆ ತಾದಾತ್ಮ ಹೊಂದಿದಾಗೋ ತಾದಾತ್ಮ ಹೊಂದಲಾರ್ದು? ಮೇಲೆ ಏನು ಪ್ರಶ್ನೆ ಅದ? ಈತನು ಸುಖವನ್ನಾಗಲಿ ಅಥವಾ ದುಃಖವನ್ನಾಗಲಿ ಹೆಂಗೆ ಭೋಗಿಸ್ತಾ ಇದ್ದಾನ ಅಂತ ಕೇಳಿದ ಪ್ರಶ್ನೆ. ಯಾಕೆ ಭೋಗಿಸ್ತಾನಂದ್ರೆ ಅಹಂಕಾರದೊಡನೆ ತಾದಾತ್ಮ ಸಂಬಂಧ ಉಳ್ಳವನಾಗಿರುವುದರಿಂದ. ಯಾವ ತಾದಾತ್ಮ ಸಂಬಂಧ ಅಂತ ಕೇಳಿ ಈಗಾಗಲೇ ಎಷ್ಟು ಸಲ ಹೇಳಿದ್ದೇವೆ, 3 ತಾದಾತ್ಮ ಸಂಬಂಧ ಅದಾವ ಅಂತ ತಿಳ್ಕೊಂಡು. ಯಾವ್ಯಾವ ಅಂತ ಕೇಳಿದ್ರೆ ತಾದಾತ್ಮ ಸಂಬಂಧ 3 ಪ್ರಕಾರ ಅದಾವ. ಯಾವ್ಯಾವ ಅಂದ್ರೆ ಎರಡೇ ಅದು ನೀವು ಹೇಳಿದ್ದು. ಭ್ರಮಜ ತಾದಾತ್ಮ ಅಥವಾ ಭ್ರಾಂತಿ ತಾದಾತ್ಮ. ಭ್ರಮಜ ಅಂದ್ರೂ ಒಂದೇ, ಭ್ರಾಂತಿ ಆದ್ರೂ ಒಂದೇ. ಆದ್ರೆ ಭ್ರಮಜ ತಾದಾತ್ಮ ಸಂಬಂಧ ಅದ. ಯಾರ್ಯಾರಿಗೆ ಅಂತ ಕೇಳಿದ್ರೆ ಅಹಂಕಾರಕ್ಕೂ ಆತ್ಮನಿಗೂ ಅಥವಾ ಸಾಕ್ಷಿಗೂ. ಏನ್ ಅಹಂಕಾರದೊಡನೆ ತಾದಾತ್ಮಯುಕ್ತನಾಗಿ ಅವಾಗ ಯಾವಾಗ ಭ್ರಮದಿಂದ ಕೂಡಿಕೊಂಡನು, ಭ್ರಮರೂಪ ತಾದಾತ್ಮ ಸಂಬಂಧ ಉಳ್ಳವನಾದನು, ಏನು ಅಹಂಕಾರದ ಧರ್ಮವನ್ನು ತನ್ನ ಮೇಲೆ ಆರೋಪ ಮಾಡ್ಕೊಂಡೇನಂತಾನ, ನಾನು ಸುಖಿ ನಾನು ದುಃಖಿ ಅಂತ ತಿಳ್ಕೊಂಡು ಅಭಿಮಾನ ಪಡುತ್ತಾನೆ. ಅಲ್ಲದರಲ್ಲಿ ಹೌದು ಎಂಬ ಬುದ್ಧಿಯೇ ಅಧ್ಯಾಸವಾಗಿರುವುದು. ಅಧ್ಯಾಸ ಅಂದ್ರೆ ಏನು ಅಂತ ಕೇಳಿದ್ದಾದ್ರೆ, ಅಲ್ಲೆಂಬುದರಲ್ಲಿ ಏನ್ರಿ ಅಲ್ಲದರಲ್ಲಿ ಅಂದ್ರೇನು? ಈಗ ರಜ್ಜು ಸರ್ಪ ದೃಷ್ಟಾಂತ ಆಗಲಿ ಅಥವಾ ಶುಕ್ತಿ ರಜ ದೃಷ್ಟಾಂತವಾಗಲಿ, ಅಲ್ಲಿ ಏನಾಗಿದೆಪ್ಪ ಅಂತ ಕೇಳಿದ್ರೆ ಅಲ್ಲದರಲ್ಲಿ ಅಂದ್ರೆ ರಜತ ಅಲ್ಲದರಲ್ಲಿ ಅಥವಾ ಸರ್ಪ ಅಲ್ಲದರಲ್ಲಿ ಅಂದ್ರೆ ಅರ್ಥ ಏನು? ಶುಕ್ತಿಯಲ್ಲಿ ಅಥವಾ ರಜ್ಜುವಿನಲ್ಲಿ ಹೌದು ಎಂಬ ಬುದ್ಧಿಯೇ. ರಜತ ಅಲ್ಲದರಲ್ಲಿ ರಜತವೇ ಹೌದು ಅಂತ ಬುದ್ಧಿ ಆಗ್ಯದ, ಸರ್ಪ ಅಲ್ಲದರಲ್ಲಿ ಸರ್ಪವೇ ಅಂತ ಏನಾಗ್ಯದ ಬುದ್ಧಿ ಏನಾಗ್ಯದ. ಇದಕ್ಕೆ ಏನಂತ ಕರೀತಾರ? ಅಧ್ಯಾಸ ಅಂತ ಕರೀತಾರ. ಇಲ್ಲ ಅಂದ್ರೆ ಇದಕ್ಕೆ ಏನಂತ ಕರೀತಾರ? ಭ್ರಾಂತಿ ಅಂತ ಕರಿತಾ ಇದ್ದಾರೆ. ಈ ಅಧ್ಯಾಸದ ಬಗ್ಗೆ ಈಗಾಗಲೇ ಸಾಕಷ್ಟು ಸಲ ಕೇಳ್ಕೊಂಡು ಬಂದಿದ್ರಿ. ಅಕರ್ತ ಅಭೋಕ್ತ ಸ್ವರೂಪನಾದ ತಾನು ಕರ್ತ ಭೋಕ್ತ ಎಂದು ಅಹಂಕಾರ ಧರ್ಮದ್ವಯಗಳಲ್ಲಿ ಕೂಡಿಕೊಂಡು ನಾನು ಪುಣ್ಯವಂತನು ನಾನು ಪಾಪವಂತನು, ನಾನು ಸುಖಿ ನಾನು ದುಃಖಿ, ಜೀವಿ ಎಂದು ನಿಶ್ಚಯ ಮಾಡುವುದೇ ವಿಪರೀತ ಬುದ್ಧಿ. ವಿಪರೀತ ಅಂದ್ರೆ ಏನ್ರಿ? ಇರುವುದು ಒಂದು, ಇರುವುದು ಬೆಳ್ಳಿ ಅದ, ಇದನ್ನು ಶುಕ್ತಿ ಅದ ಅನ್ನೋದೇನು ಬೆಳ್ಳಿ, ಇರುವುದು ಹಗ್ಗದ ಅನ್ನೋದೇನು ಒಂದು. ಹಾಗೆ ಇರುವುದು ಹೇಗದನಪ್ಪ ಅಂತ ಕೇಳಿದ್ರೆ ಅಕರ್ತ ಅಭೋಕ್ತ ಅದನೋ ಏನು ಕರ್ತ ಭೋಕ್ತ ಅದನೋ? ಅಕರ್ತ ಅದನ ಅಂದ್ರೆ ಕರ್ತ ಅಲ್ಲ. ಯಾಕೆ ಕರ್ತ ಅಲ್ಲ? ಕರ್ತ ಯಾಕಲ್ಲ? ಕರ್ತ ಯಾಕೆ ಅಲ್ಲ?
ಕರ್ತ ಅಂದ್ರೆ ಯಾರಿಗೆ ಅಂತಾರ್ರಿ? ಕ್ರಿಯಾ ಯಾರು ಮಾಡ್ತಾರ್ರಿ? ಕರ್ತ ಅಂದ್ರೆ ಯಾರಿಗೆ ಇರ್ಬೇಕ್ರಿ? ಕರ್ತ ಆದ್ರೆ ಯಾರಿಗೆ ಅನ್ಬೇಕು? ಕೆಲಸ ಮಾಡೋನಿಗೆ ಕರ್ತ ಅನ್ಬೇಕು, ಇದು ಸಹಜ. ಆದ್ರೆ ಯಾರು ಕೆಲಸ ಮಾಡ್ತಾರೋ? ಮನುಷ್ಯನೇ ಮಾಡ್ಬೇಕಲ್ರಿ, ಮತ್ತಾರು ಮಾಡ. जो विकारी होवे सो क्रियावान होने ते कर्ता कೈ ಹೇ. ಏನಂತ ಲಕ್ಷಣ ಮಾಡ್ಯಾರ? ಎಲ್ಲಿ ಮಾಡ್ಯಾರ ಇದನ್ರಿ? ವಿಚಾರ ಚಂದ್ರೋದೊಳಗ ಎಷ್ಟನೇ ಕಲಾದಾಗ್ರಿ? 3ನೇ ಕಲಾದಾಗ. ಯಾವ ಸಮಯದೊಳಗ? ಸೂಕ್ಷ್ಮ ಶರೀರ ಧರ್ಮಗಳನ್ನು ಹೇಳುವಾಗ. ಸೂಕ್ಷ್ಮ ಶರೀರದ ಧರ್ಮಗಳು ಯಾವ ಅಂದ್ರೆ, ನಾನು ಕರ್ತ, ನಾನು ಭೋಕ್ತ, ನಾ ಗಮನಾಗಮನ ಉಳ್ಳವನು, ನಾ ಸಾತ್ವಿಕ ರಾಸಿಕ ತಾಮಸಿ ವೃತ್ತಿ ಉಳ್ಳವನು, ಆಂದ್ಯ ಮಾಂದ್ಯ ಪಟುತ್ವ ಧರ್ಮ ಉಳ್ಳವನು ಅನ್ನೋದೇನದ ಈ ಸಮಯದಲ್ಲಿ ಕರ್ತಾಕ ಅರ್ಥ ಮಾಡಿದಾರೆ. ಜೋ ವಿಕಾರಿ ಹೋವೆ ಸೋ ಕ್ರಿಯಾವಾನ್ ಹೋನೈತೆ ಕರ್ತಾಕಯೇ. ಯಾವುದು ವಿಕಾರ ಉಳ್ಳದಿರ್ತಾ ಇದೆ ಅದು ಕ್ರಿಯಾ ಮಾಡ್ತಾ ಇದೆ. ಯಾವುದು ಕ್ರಿಯಾ ಮಾಡ್ತಾ ಇದೆ ಅದಕ್ಕೆ ಏನನ್ನಬೇಕು? ಕರ್ತ ಅಂತ ಕರಿತಾ ಇದ್ದಾರೆ. ತಾ ಹೆಂಗದನ? ವಿಕಾರಿ ಅದನನು. ಏನದನ? ನಿರ್ವಿಕಾರಿ ಅದನ. ನಿರ್ವಿಕಾರಿ ಅಂದ್ರೆ ವಿಕಾರರಹಿತನ. ವಿಕಾರರಹಿತನಾಗಿರುವುದರಿಂದ ಏನಲ್ಲ? ವಿಕಾರರಹಿತನಾಗಿರುವುದರಿಂದ ಏನಲ್ಲ? जो विकारी होवे सो क्रियावान होने ते कर्ता कहे. निर्विकार होने ते क्या नहीं? ಕ್ರಿಯಾವಾನ್ ನಹಿ. ವಿಕಾರ್ಯ ಅಲ್ಲದರಿಂದ ನಿರ್ವಿಕಾರನಾಗಿರುವುದರಿಂದ ಕ್ರಿಯಾ ಉಳ್ಳವಲ್ಲ. ಕ್ರಿಯಾ ಉಳ್ಳವ ಅಲ್ಲ ಅಂದಮೇಲೆ ಏನಲ್ಲ? ಕರ್ತ ಅಲ್ಲ. ಅಂದ್ರೆ ಏನರ್ಥ? ಅಕರ್ತನಾಗಿದ್ದಾನೆ. ಆಮೇಲೆ ಅಕರ್ತ ಇದ್ದ ಮೇಲೆ ಭೋಕ್ತಾಕನನು. ಮಾಡಿದವ್ರು ಅಂತಾರೋ ಏನು ಮಾಡ್ಲಾರ್ದವ್ರು ಅಂತಾರ್ರಿ? ಮಾಡಿದವ್ರು ಅಂತಾರ. ಯಾರು ಮಾಡ್ಲಾರ್ದವ್ರು ಅಂತಾರನು? ಸಹಜ ರೂಢಿ ಒಳಗೆ ಅಂತಿರ್ತೇವೆ. ಏನ್ರಿ ಹಿಂಗಾಯ್ತು ಹಿಂಗಾಯ್ತು ಅಂತ ಹೇಳ್ಕೊಲ್ಲ ಅವ್ರು ಏನಂತಾರು? ಮಾಡಿ ಉಣ್ಣು ಇಲ್ಯಾರಿಗೆ ಹೇಳ್ತಿ ಅಂತಾರ. ಏನಿ ಅಂದ್ರೆ ಮಾಡಿದವನೇ ಉಣ್ತಾ ಇದ್ದಾನ. ಮಾಡ್ಬೇಕಾರ ವಿಕಾರ ಉಳ್ಳವನಿರ್ಬೇಕು. ಹಾಗೆ ಪರಮಾತ್ಮ ಅಥವಾ ತನ್ನ ಆತ್ಮಸ್ವರೂಪ ನಿರ್ವಿಕಾರವಾಗಿರುವುದರಿಂದ ಕ್ರಿಯಾ ಉಳ್ಳದ್ದಲ್ಲ, ಅಂದ್ರೆ ಅಕ್ರಿಯ. ಅಕ್ರಿಯ ಅಂದ್ರೆ ಕೂಟಸ್ಥನಾಗಿರುವುದರಿಂದ ಮತ್ತೇನಲ್ಲ, ಕರ್ತಾನೂ ಅಲ್ಲ ಭೋಕ್ತಾನೂ ಅಲ್ಲ. ಅಲ್ಲದೆ ಇದ್ರೂ ಕೂಡ ತಾನು ಕರ್ತೃತ್ವ ಭೋಕ್ತೃತ್ವ ಧರ್ಮರಹಿತನಾಗಿದ್ದರೂ ಕೂಡ ಏನು ಅಭಿಮಾನ ಮಾಡ್ತಾನಂದ್ರೆ, ನಾನು ಕರ್ತಾ ಭೋಕ್ತ ಎಂದು ಅಹಂಕಾರ ಧರ್ಮದ್ವಯಗಳಲ್ಲಿ ಕೂಡಿಕೊಂಡು. ಅಹಂಕಾರದ ಧರ್ಮದ್ವಯ ಅಂದ್ರೆ ಎರಡು ಧರ್ಮ. ಎರಡು ಧರ್ಮ ಯಾವುವು ಅಂದ್ರೆ, ಒಂದು ಕರ್ತೃತ್ವ ಧರ್ಮ, ಒಂದು ಭೋಕ್ತೃತ್ವ ಧರ್ಮ. ಇವೆರಡೂ ಅಹಂಕಾರದ್ದು ಏನಲ್ಲವೋ? ಅಹಂಕಾರದ್ದು. ಅಹಂಕಾರದೊಳದ್ದು ಇದ್ರೂ ಕೂಡ ತನ್ನ ಮೇಲೆ ಆರೋಪ ಮಾಡಿಕೊಂಡನಲ್ಲ. ಏನು ಕಾರಣದಿಂದ? ಸಂಬಂಧ ಮಾಡಿದ್ದರಿಂದ. ಯಾರ ಸಂಬಂಧ? ಅಹಂಕಾರದೊಡನೆ ಸಂಬಂಧ ಮಾಡಿದ್ದರಿಂದ ಅಹಂಕಾರದ ಧರ್ಮದ ಆರೋಪ ಎಲ್ಲಿದಾವ ಅಂತ ಕೇಳಿದ್ರೆ ತನ್ನ ಮೇಲೆ ಮಾಡ್ಕೊಂಡಿದ್ದಾನೆ. ಕೂಡಿಕೊಂಡು ಆವಾಗ ಕರ್ತೃತ್ವ ಭೋಕ್ತೃತ್ವ ಅನುಸಾರವಾಗಿ ಸುಖ ದುಃಖಗಳನ್ನು ಅನುಭವಿಸುವಾಗ ಏನಂತಾನ? ನಾ ಪುಣ್ಯವಂತನು, ನಾ ಪಾಪಿಯು. ನಾ ಪುಣ್ಯವಂತನು ಅಂತ ಯಾವಾಗ ಹೇಳ್ತಾನ್ರಿ? ಸುಖವನ್ನು ಅನುಭವಿಸುವಾಗ. ಸುಖ ಅನುಕೂಲ ಆಗಿತ್ತಂದ್ರೆ ಎಲ್ಲ ವಸ್ತುಗಳು ಅನುಕೂಲ ಆದಾಗ ಆನಂದದಿಂದ ಇರ್ತಾನಲ್ಲ. ಏನ್ರಿ ನಿಮ್ ದೈವ ಚಲೋದ್ರಿ ಅಂತ ಯಾರಂದ್ರೆ ಅಂತಾನ? ಏನೋ ಪುಣ್ಯ ಅದ ಅಂತ ಅನುಕೂಲ ಐತ್ರಿ ಅಂತಾನ. ಅಂದ್ರೆ ನಾನು ಪುಣ್ಯವಂತನು. ಇನ್ನು ಎಷ್ಟು ಇವತ್ತು ಪುಣ್ಯ ಕಾರ್ಯಗಳನ್ನು ಮಾಡಿದರೂ ಕೂಡ ದುಃಖವೇ ಬರ್ತಿತ್ತು ಅಂದ್ರೆ, ತೊಂದರೆಗಳೇ ಬರ್ತಿದ್ವು ಅಂದ್ರೆ ಅವಾಗ ಏನಂತ ಇದ್ದಾನ? ನಾ ಪಾಪಿ ಇದ್ದೇನ್ರಿ, ಅದಕ್ಕೆ ಹಂಗಾಗುದನ ಅಂತ ತಿಳ್ಕೊಂಡು. ಅಂದ್ರೆ ನಾ ಪುಣ್ಯವಂತನು, ನಾ ಪಾಪವಂತನು. ಆ ಪುಣ್ಯ ಪಾಪಕ್ಕೆ ಅನುಸಾರವಾಗಿ ಏನು ತೋರ್ತಾ ಇದ್ದಾವು? ಪುಣ್ಯಕ್ಕನುಸಾರವಾಗಿ ಸುಖ, ಪಾಪಕ್ಕನುಸಾರವಾಗಿ ದುಃಖ ಎಂದು ನಿಶ್ಚಯ ಮಾಡುವುದೇ ವಿಪರೀತ ಬುದ್ಧಿ. ಇದಕ್ಕೆ ಅಂತಾರ, ತಾನು ಸುಖಿನೂ ಅಲ್ಲ, ತಾನು ದುಃಖಿನೂ ಅಲ್ಲ, ತಾ ಪುಣ್ಯವಂತನೂ ಅಲ್ಲ, ಪಾಪವಂತನೂ ಅಲ್ಲ, ತಾ ಕರ್ತಾನೂ ಅಲ್ಲ, ತಾ ಭೋಕ್ತಾನೂ ಅಲ್ಲ. ಇವು ಎದರಿಂದ ಯುಕ್ತವಾದ ಅಹಂಕಾರವೂ ಕೂಡ ತಾನಲ್ಲ.
ಇವೆಲ್ಲದರಲ್ಲಿ ನಾನು ನಂದು ಅನ್ನುವಂಥ ಏನು ಬುದ್ಧಿ ಮಾಡ್ಯಾನ, ಇದಕ್ಕೇನಂದ್ರೆ ವಿಪರೀತ ಜ್ಞಾನವಾಗಿರುವುದು. ಇರುದೊಂದು ತಿಳ್ಕೊಳ್ಳೋದೊಂದು ಏನಂತಾರೆ ಅದಕ್ಕೆ? ವಿಪರೀತ. ವಿಪರೀತ ಭಾವನಾ ಅಂದ್ರೆ ಅದಕ್ಕಂದಾರೆ ವಿಪರೀತ ಜ್ಞಾನ ಅಂದ್ರು ಒಂದೇ, ವಿಪರೀತ ಭಾವನಾ ಅಂದ್ರು ಒಂದೇ ಏನ್ರಿ, ವಿಪರ್ಯ ಅಂದ್ರು ಒಂದೇ, ವಿಪ್ರಜೆ ಅಂದ್ರು ಒಂದೇ. ಏನ್ ವಿಪರೀತ ಜ್ಞಾನ ಅಂತ ಎದಕ್ಕಂದಾರು? ನಾ ಕೇಳಿದ ಪ್ರಶ್ನೆ ನೀವು ಹೇಳೋದು ಬರೋಬ್ಬರಿ ಅದ. ನಾ ಕೇಳಿದ ಪ್ರಶ್ನೆಕ್ಕನುಸರಿಸಿ ಆ ಉತ್ತರ ಬೇಕಷ್ಟೇ. ಇದು ಉತ್ತರ ಹೌದು ಕರೆ. ಏನ್ ವಿಪರೀತ ಜ್ಞಾನ ಅಂದರೆ ಯಾವುದಕ್ಕನಬೇಕು? ಇದಕ್ಕೇನಂತ ಕರೀತಾರ? ವಿಪರೀತ ಜ್ಞಾನ ಅಂತಾರ. ಜೀವ ಬ್ರಹ್ಮರ ಭೇದವು ಸತ್ಯ, ಆಮೇಲೆ ಮಿಥ್ಯಾವಾದಂಥ ದೇಹಾದಿಕ ಪ್ರಪಂಚವು ಸತ್ಯ ಅಂತ ನಿಶ್ಚಯ ಮಾಡ್ತಾನ. ಇದಕ್ಕೆ ವಿಪರೀತ ನಿಶ್ಚಯ ಅಂತಾರ, ವಿಪರೀತ ಭಾವನಾ ಅಂತಾರ, ಇಲ್ಲ ಅಂದ್ರೆ ವಿಪರೀತ ಜ್ಞಾನ ಅಂತ ಕರೀತಾರ. ಆತ್ಮನು ಸುಪ್ತಿಯಲ್ಲಿ ಅಕರ್ತ ಅಭೋಕ್ತ ಸ್ವರೂಪನಾಗಿರುವನು. ಎಲ್ಲರಿಗೂ ಅನುಭವದ ಇದು. ಆತ್ಮ ಹೆಂಗದನು ಸುಸುಪ್ತಿ ಅವಸ್ಥೆಯಲ್ಲಿ ಅಕರ್ತ ಅಭೋಕ್ತ ಆಗ್ಯಾನೋ, ಕರ್ತ ಭೋಕ್ತ ಆಗ್ಯಾನೋ. ಒಂದು ವೇಳೆ ಜಾಗ್ರ ಸ್ವಪ್ನಗಳಲ್ಲಿ ನೀವು ಕರ್ತಾಭೋಕ್ತನ ಆಗಿದ್ದ ಕರೆ ಆದ್ರೆ ಸುಸುಪ್ತಿ ಅವಸ್ಥೆಯಲ್ಲಿ ಇಲ್ಲ ನೀವ ಅದಾನ ಅಂದ್ರೆ ಆಗೇನಾಗಬೇಕತ್ತ ಆಗೋ ಕರ್ತಾಭೋಕ್ತ ಆಗ್ಬೇಕಾಗಿತ್ತು. ಅಕ್ಕ ನಾನು ಇಲ್ಲ. ಹಂಗಾರೆ ಜಾಗ್ರ ಸ್ವಪ್ನದಲ್ಲಿ ಎದರ ಸಂಬಂಧ ಇದ್ದದ್ದರಿಂದ ಇವನಿಗೆ ಭಾವ ಬಂದದ? ಅಹಂಕಾರದ ಸಂಬಂಧ ಇರುವುದರಿಂದ ಅಥವಾ ಅಂತಃಕರಣದ ಸಂಬಂಧ ಇರುವುದರಿಂದ ನಾನು ಕರ್ತ, ನಾನು ಭೋಕ್ತ. ಯಾವಾಗ ಕರ್ತೃತ್ವ ಭೋಕ್ತೃತ್ವ ಯುಕ್ತವಾದ ಅಂತಃಕರಣ ಯಾವ ಅಜ್ಞಾನದಲ್ಲಿ ಸಮ್ಮುಖ ಕರ್ಮದ ಭೋಗದ ಅಭಾವದಾಗ ಏನು ಸುಸುಪ್ತಿ ಅವಸ್ಥೆ ಪ್ರಾಪ್ತ ಆಗ್ತಾ ಇದೆ, ಅಲ್ಲಿ ಅಜ್ಞಾನದಲ್ಲಿ ವಿಲೀನವಾಯಿತು. ಆ ಕರ್ತೃತ್ವ ಭೋಕ್ತೃತ್ವ ಸಹಿತವಾದ ಅಜ್ಞಾನ ಆತ್ಮನ ಸಂಬಂಧ ತಪ್ಪಿದಾಗ ಆತ್ಮನಲ್ಲಿ ಏನ್ ತೋರಕ್ ಸಾಧ್ಯ ಇಲ್ಲ? ಕರ್ತೃತ್ವ ಭೋಕ್ತೃತ್ವ ತೋರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದ್ರೆ ಇವು ತನ್ನ ಧರ್ಮಗಳು ಅಲ್ಲ. ಜಾಗೃತ ಕಾಲದಲ್ಲಿ ಅಹಂಕಾರದಗಳೊಡನೆ ತಾದಾತ್ಮಯುಕ್ತನಾಗಿ ಕರ್ತಾ ಭೋಕ್ತ ಎನಿಸುತ್ತಾನೆ. ಜಾಗ್ರ ಸ್ವಪ್ನಗಳಿಗೆ ಬಂದಾಗ ಏನಾಗ್ತಾ ಇದೆ, ಅಥವಾ ಜಾಗೃತಕ್ಕೆ ಬಂದಾಗ ಆ ಅಹಂಕಾರದ ಧರ್ಮಗಳಲ್ಲಿ ಸಂಬಂಧವುಳ್ಳವನಾಗಿರುವುದರಿಂದ ಏನಂತಾನ? ಆ ಕರ್ತ, ನಾ ಭೋಕ್ತ ಅಂತೇಳಿ. ಇದು ಸರ್ವರ ಅನುಭವ ಸಿದ್ಧವಾದ ವಿಷಯವಾಗ್ತದೆ. ಜಾಗೃತ ಬಂದ ಕರ್ತಾ ಭೋಕ್ತ ಅಂತಾನ, ಸುಸುಪ್ತಿಯಲ್ಲಿ ಕರ್ತಾನೂ ಇಲ್ಲ ಭೋಕ್ತಾನೂ ಇಲ್ಲ. ಇದು ನಿತ್ಯ ಎಲ್ಲರಿಗೂ ಅನುಭವನೋ ಏನು ಅನಾನುಭವನೋ? ನಿತ್ಯ ಎಲ್ಲರಿಗೂ ಇದು ಅನುಭವದ. ಇದು ಸರ್ವರ ಅನುಭವ ಸಿದ್ಧವಾದ ವಿಷಯವಾಗಿರುತ್ತದೆ. ಮತ್ತು ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೆ ತ್ಯಾಹುರ್ ಮನೀಷಿನಃ. ಅದರ ಅರ್ಥ ಏನು ಅಂತ ಕೇಳಿದ್ರೆ, ಆತ್ಮನು ಮನೋ ಇಂದ್ರಿಯಗಳಿಂದ ಕೂಡಿಕೊಂಡರನೇ ಏನು ಆತ್ಮೇಂದ್ರಿಯ ಮನೋಯುಕ್ತಂ, ಆತ್ಮ ಇಂದ್ರಿಯಗಳೊಡನೆ ಮನಸ್ಸಿನೊಡನೆ ಕೂಡಿಕೊಂಡಾಗನೇ ಭೋಕ್ತೆ ಅಂದ್ರೆ ಭೋಗಿಸುತ್ತಾನೆ ಅಂತ ಹಿಂಗ ಅರ್ಥದ. ಅದಕ್ಕಾಗಿ ಏನಂತಾರಂದ್ರೆ ಕೊಂಡರನೇ ಭೋಕ್ತ ಎನಿಸುತ್ತಾನೆ ಎಂದು ಯಾರು ಹೇಳ್ತಾರಪ್ಪ ಅಂತ ಕೇಳಿದ್ರೆ ಮನೀಷಿನಃ. ಮನೀಷಿನ ಅಂದ್ರೆ ಜ್ಞಾನಿಗಳು, ಬ್ರಹ್ಮಜ್ಞಾನಿ ಅಥವಾ ಆ ಮಹಾತ್ಮರು ಇಲ್ಲ ವಿದ್ವಾಂಸರು ಹೇಳುತ್ತಾರೆ ಎಂದು ಈ ಪ್ರಕಾರ ಶ್ರುತಿ ಪ್ರಮಾಣವೂ ಇರುತ್ತದೆ. ಅಂದ್ರೆ ಜೀವನು ಕರ್ತೃತ್ವ ಭೋಕ್ತೃತ್ವ ಧರ್ಮವುಳ್ಳವ ಯಾವಾಗ ಅಕ್ಕನಂತ ಕೇರೆ ಇಂದ್ರಿಯಗಳ ಜೊತೆಗೆ, ಅಂದ್ರೆ ಆತ್ಮನು ಇಂದ್ರಿಯಗಳ ಜೊತೆಗೆ ಮನಸ್ಸಿನ ಜೊತೆಗೆ ಕೂಡಿಕೊಂಡಾಗನ ಏನು ನಡೀತಾ ಇದೆ? ನಾ ಕರ್ತ, ನಾ ಭೋಕ್ತ, ನಾ ಸುಖಿ, ನಾ ದುಃಖಿ, ನಾ ಪುಣ್ಯವಂತನು, ನಾ ಪಾಪಿ ಅಂತ ತಿಳ್ಕೊಂಡು ವ್ಯವಹಾರ ನಡೀತಾ ಇದೆ. ಆಮೇಲೆ ಏನಪ್ಪಾ ಅಂದ್ರೆ ಎನಿಸುತ್ತಾನೆ ಎಂದು ವಿದ್ವಾಂಸರು ಹೇಳುತ್ತಾರೆ ಎಂದು ಈ ಪ್ರಕಾರ ಶ್ರುತಿ ಪ್ರಮಾಣವು ಇರುತ್ತದೆ. ಮತ್ತು ಉಳಿ ಬಾಚಿ ಮೊದಲಾದ ಸಾಧನಗಳಿಂದ ಯುಕ್ತನಾಗಿದ್ದರೆ ಬಡಿಗ ನೆನೆಸುವನು. ಈಗ ಮನುಷ್ಯ ಒಬ್ಬನೋ ಇನ್ನು ಮತ್ತೆ ಬೇರೆ ಬೇರೆ ಅದಾರೋ? ಮನುಷ್ಯ ಒಬ್ಬನೇ. ಯಾವಾಗ ಕೈಯಾಗ ಉಳಿ ಬಾಚಿ ಹಿಡಿತಾನ ಅವ ಏನ್ ಅನ್ಸ್ಕೊಂತಾನ? ಬಡಿಗ ಅಂತಾರ. ಅವ ಯಾವುದೇ ವರ್ಣದವ ಇರ್ಬೋದು, ಯಾವುದೇ ವರ್ಣದವ ಇರ್ಬೋದು. ಅಂದ್ರೆ ಶೂದ್ರರ ಇರ್ಬೋದು, ವೈಶ್ಯರ ಇರ್ಬೋದು, ಕ್ಷತ್ರಿಯರ ಇರ್ಬೋದು, ಬ್ರಾಹ್ಮಣರ ಇರ್ಬೋದು. ಮೊದಲ ಮೀಸಲಾತಿ ಇದ್ವು ಅವೆಲ್ಲ. ಯಾವ್ರಿ ಅಂದ್ರೆ ಅವರಿಗೆ ಆಗಿ ಮೀಸಲಿದ್ದು. ಈಗ ಅವೆಲ್ಲ ಉದ್ಯೋಗ ಎಲ್ಲರಿಗೆ ಮೀಸಲಾಗಿಲ್ಲ. ಈಗ ಅವು ಏನ್ ಮೀಸಲದಾವ್ರಿ? ಬಡಿಗರನ್ನು ಬಿಟ್ರೆ ಇನ್ನುಳಿದವ್ರು ಯಾರು ಬಡಿಗತನ ಕೆಲಸ ಮಾಡ್ತಿರ್ಲಿಲ್ಲ. ಇವತ್ತು ಎಲ್ಲಾ ವರ್ಣದವ್ರು ಏನ್ ಮಾಡ್ತಾರು? ಬಡಿಗತನ ಕೆಲಸ ಮಾಡ್ತಾರ.
ಕಂಬಾರ ಅಷ್ಟೇ ಈ ಕೆಬ್ಬನ ಸಾಮಾನದ ವ್ಯವಹಾರ ಮಾಡ್ತಿದ್ರು. ಇವತ್ತಿನ ದಿನಮಾನದಾಗ ಎಲ್ಲರೂ ಮಾಡ್ತಾರ. ಕುಂಬಾರ ಅಷ್ಟೇ ಗಡಿಗೆ ಮೊದಲಾದ ಗಣಪತಿ ಮೊದಲಾದವ್ ಮಾಡ್ತಿದ್ದ, ಇವತ್ತ ಇಲ್ಲ. ಆದ್ರೂ ಈಗ ಏನ್ ಮಾಡೋದಪ್ಪ ಅಂದ್ರೆ ಟೋಟಲಿ ಒಳಗ ಬಾಚಿ ಉಳಿ ಹಿಡಿದ್ರೆ ಏನಂತ ಅವನಿಗೆ ಬಡಿಗಾನ ಅಂತೇವಿ. ಏನ್ ಮತ್ತು ಬಡಿಗ ನೆನೆಸವನು, ಇಲ್ಲದಿದ್ದರೆ ಬಡಿಗ ನೆನೆಸಲಾರನು. ಬಾಚಿ ಉಳಿ ಕೆಲಸ ಇರ್ಲಿರ ಅವನಿಗೆ ಬಡಿಗೆ ಅಂತ ಯಾರ ಕರೀತಾರನು? ಸಾಧ್ಯ ಇಲ್ಲ. ಕಿಂತು ಸಾಮಾನ್ಯ ಪುರುಷ ನೆನೆಸುತ್ತಾನೆ. ಅವೇನ್ ನೆನೆಸ್ಕೊಂತಾನ್ರಿ? ಸಾಮಾನ್ಯ ಪುರುಷ ಅಂತ ತಿಳ್ಕೊಂಡು, ಅಂದ್ರೆ ಪುರುಷ ಅಂತ ಇಷ್ಟು ಹೇಳಿಸ್ಕೊಂತಾನ, ಬಡಿಗ ಅಂತ ವಿಶೇಷವಾಗಿ ನಾಮ ಬರುವುದಿಲ್ಲ ಎಂಬ ಈ ದೃಷ್ಟಾಂತವು ಇರುತ್ತದೆ. ಈ ಪ್ರಕಾರ ಆತ್ಮನು ವಿಪರೀತ ಜ್ಞಾನಯುಕ್ತನಾಗಿ ಸುಖಿ ದುಃಖಿ ಎಂದು ತಿಳಿದುಕೊಳ್ಳುವುದೇ ಭೋಗವೆನಿಸುತ್ತದೆ. ಇದೇ ಭೋಗ ಅವನಿಗೆ. ಏನಂತ ತಿಳ್ಕೊಳ್ಳೋದು? ವಿಪರೀತ ಜ್ಞಾನವುಳ್ಳವನಾಗಿ ವಿಪರೀತ ಬುದ್ಧಿಯಿಂದ ಕೂಡಿಕೊಂಡಾಗ ಏನಂತ ಇದನ್ನ, ನಾನು ಸುಖಿ ನಾನು ದುಃಖಿ ಅಂತ ತಿಳ್ಕೊಂಡು ವ್ಯವಹಾರ ಆಗ್ತಾ ಇದೆ ಅಥವಾ ಭೋಗವೆನಿಸುತ್ತದೆ. ಪರಂತು ಆ ಭೋಕ್ತೃತ್ವವು ಉಕ್ತ ಶ್ರುತಿ ಅನುಭವ ದೃಷ್ಟಾಂತಗಳಿಂದ, ಶ್ರುತಿ ಅನುಭವ ದೃಷ್ಟಾಂತಗಳಿಂದ ಮಿಥ್ಯೆ ಎನಿಸುತ್ತದೆಂಬ ತಾತ್ಪರ್ಯ. ಇದು ಸತ್ಯವೋ ಮಿಥ್ಯೋ ಅಂತ ಕೇಳಿದ್ರೆ, ಶ್ರುತಿ ಅನುಸಾರವಾಗಿ ನೋಡಿದಾಗ, ಅನುಭವಕ್ಕೆ ಅನುಸಾರವಾಗಿ ನೋಡಿದಾಗ, ದೃಷ್ಟಾಂತಗಳ ಅನುಸಾರವಾಗಿ ನೋಡಿದಾಗ ನಾ ಕರ್ತ ನಾ ಭೋಕ್ತ ಅನ್ನೋದು ಇದು ತಪ್ಪವೋ ಏನು ಸತ್ಯವೋ? ಇದು ತಪ್ಪು ಅಂದ್ರೆ ಮಿಥ್ಯ ಅನ್ನೋದ. ಅದಕ್ಕಾಗಿ ಮಿಥ್ಯಾದ ಅಂತ ಹೇಳೋ ತಾತ್ಪರ್ಯದ ಹೊರತಾಗಿ ಅವು ಸತ್ಯ ಅಲ್ಲ. ಯಾವುದು? ಕರ್ತೃತ್ವ ಭೋಕ್ತೃತ್ವ ಇವು ಸತ್ಯವಲ್ಲ. ಬಳಿಕ ಕಬ್ಬಿಣದ ಬೇಡಿಯನ್ನು ಕಬ್ಬಿಣದ ಉಳಿಯಿಂದಲೇ ಕಡಿಯುವಂತೆ ಕಾಮ ಕ್ರೋಧಾದಿಗಳಿಂದ ಅಶುದ್ಧವಾದ ಮನಸ್ಸನ್ನು ವಿವೇಕ ರೂಪ ಶುದ್ಧ ಮನಸ್ಸಿನಿಂದಲೇ ತೆಗೆದು ಹಾಕಲು ನೀನು ಮೊದಲಿದ್ದಂತೆ ಇರುವೆ ಎಂದು ಪ್ರತಿಪಾದನೆ ಮಾಡುತ್ತಾರೆ. ಈಗೇನದಪ್ಪ ಅಂದ್ರೆ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಮನಸ್ಸಿನಿಂದಲೇ ಬಂದ ಮನಸ್ಸಿನಿಂದಲೇ ಸುಖ, ಅದೊಂದು ವಚನದ. ನಾನು ಮನಸ್ಸಿನಿಂದಲೇ ಇಹಪರವು. ಇಹಪರವು ಅಂದ್ರೆ ಇಹದಲ್ಲಿ ಸುಖ ಆಗಲಿ ಪರದಲ್ಲಿ ಸುಖ ಆಗಲಿ ಎದರಿಂದ ರೀ? ಮನಸ್ಸಿನಿಂದಲೇ ಇಹಪರ ಸುಖ. ದುಃಖ ಮನಸ್ಸಿನಿಂದ ಆಯ್ತು, ಮನಸ್ಸು ಬಿಟ್ಟು ಬೇರೆ ಯಾವ್ದರಿಂದ ಐತೆ ಅಂತ ಕೇಳಿದ್ರೆ ಇದಾದ್ರೂ ಕೂಡ ಮನಸ್ಸಿನಿಂದನೇ. ಅದು ಹೆಂಗಪ್ಪ ಅಂದ್ರೆ ಒಂದು ಕಬ್ಬಿನ ಬೇಡಿ ಕಬ್ಬಿನ ಉಳಿ ದೃಷ್ಟಾಂತ ಕೊಟ್ಟು ಹೇಳ್ತಾ ಇದ್ದಾರೆ. ಇಂದ್ರಿಯ ಗೋಚರಮಾದ ವಿಷಯಮಂ ಒಂದಿ ಪ್ರಿಯಮಂ ಮೇನ್ ಅಪ್ರಿಯಮಂ. ಇಂದ್ರಿಯ ಗೋಚರಮಾದ ಅಂದ್ರೆ ಇಂದ್ರಿಯಗಳಿಗೆ ವಿಷಯಗಳಾದ, ವಿಷಯಮಂ ಅಂದ್ರೆ ವಿಷಯಗಳನ್ನು, ವಿಷಯಮಾದ ಅಂದ್ರೆ ಗೋಚರ, ವಿಷಯಮಂ ಅಂದ್ರೆ ವಿಷಯಗಳು. ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವು ವಿಷಯಗಳು. ಇವುಗಳ ಏನ ಅರಿವಿಕೆ ಅದ, ಅದಕ್ಕೆ ವಿಷಯ ಅಂತಾರ. ರೂಪ ವಿಷಯ ಮಾಡುವುದು ಯಾವುದು? ರೂಪ ಅದು ವಿಷಯನ ಅದ, ಅದಕ್ಕೆ ವಿಷಯ ಮಾಡೋದು, ಅದಕ್ಕೆ ಅರ್ಥನ ರೂಪಜ್ಞಾನ ಮಾಡಿಕೊಳ್ಳೋದು ಯಾವುದು? ನೇತ್ರೇಂದ್ರಿಯ. ಶಬ್ದ ಅದು ವಿಷಯ ಅದ, ಶಬ್ದಕ್ಕೆ ವಿಷಯ ಮಾಡುವುದು ಯಾವುದು ಅಂದ್ರೆ ಅರಿಯುವುದು ಯಾವುದು? ಶ್ರೋತೇಂದ್ರಿಯ. ಹೀಗೆ ವಿಷಯ ವಿಷಯಕ್ಕೆ ವಿಷಯೀಕರಿಸುವುದು ಅಂದ್ರೆ ವಿಷಯ ವಿಷಯದ ಜ್ಞಾನ, ವಿಷಯದ ಜ್ಞಾನಕ್ಕೂ ವಿಷಯ ಮಾಡುವಿಕೆ ಅಂತಾರ, ವಿಷಯಕ್ಕೆ ವಿಷಯ ಅಂತ ಕರೀತಾರ. ಇಂದ್ರಿಯ ಗೋಚರಮಾದ ಇಂದ್ರಿಯಗಳಿಂದ ಅರಿಸಿಕೊಳ್ಳುವಂಥ ತಿಳಿಸಿಕೊಳ್ಳುವಂಥ ವಿಷಯಮಂ ವಿಷಯಗಳನ್ನು ಒಂದಿ ಏನ್ರಿ ಆ ಇಂದ್ರಿಯಗಳಿಗೆ ವಿಷಯವಾಗುವಂಥ ವಿಷಯಗಳ ಜೊತೆಗೆ ಒಂದಿ ಅಂದ್ರೆ ಹೊಂದಿಕೊಂಡು ಪ್ರಿಯಂ ಮೇನ್ ಅಪ್ರಿಯಂ. ಇದು ಪ್ರಿಯದ, ಇದು ಅಪ್ರಿಯದ. ವಿಷಯಗಳಿಗೆ ಗೋಚರಿಸುವಂಥ ಅರಿಯುವಂಥ ಇಂದ್ರಿಯಗಳ ಸಂಬಂಧವಾದಾಗ ಸಂಬಂಧ ಆಗ್ಲಾರ್ದವು, ಸಂಬಂಧವಾದಾಗ ಬಗೆಯಲು ವಿಚಾರ ಮಾಡಿ ನೋಡಿಯಲು ದೇಹದೋಳು ಉಂಡಿರಬೇಕು. ಮಿಗೆ ಕಾಮಿ ಭೋಗಿಪುದದು ಸಾಕು. ಏನ್ರಿ ದೇಹದೋಳು ಉಂಡು ಇರಬೇಕು. ದೇಹದಲ್ಲಿ ಏನದಪ್ಪ ಅಂದ್ರೆ ಉಂಡು ಇರಬೇಕು ಅನ್ನೋ ಬುದ್ಧಿ ಅದ. ಆಮೇಲೆ ಮಿಗೆ ಕಾಮಿಸಿ ಭೋಗಿಪದದು ಸಾಕು. ಕಾಮಿಸಿ ಅದನ್ನು ಭೋಗಿಸಿದಾಗ ಸಾಕು ಅನಿಸ್ತದೇನು? ಸಾಕು ಅನಿಸೋದಿಲ್ಲ ಅನಿಸ್ತದ. ಮತ್ತೆ ಬೇಕು ಅನಿಸೋಲ್ದಕ್ಕೆ ಆಮೇಲೆ. ಆದ್ರೆ ಮೊದಲು ಏನಾಗ್ತಾ ಇದೆ? ಸಾಕಪ್ಪ ಅಂತ. ಆದ್ರೆ ಮತ್ತೆ ಕ್ಷಣ ಹೊತ್ತದಲ್ಲಿ ಏನಾಕದ್ರಿ? ಮತ್ತೆ ಬೇಕು ಅನಿಸ್ತಾ ಇದೆ. ಏನ್ರಿ ಈ ಮನೋವೃತ್ತಿ ವಿಷಯಾಸಕ್ತವಾದಾಗ ಸಾಕು ಅನ್ನೋದು ತಡ ಆಗೋದಿಲ್ಲ, ಮತ್ತೆ ಬೇಕು ಅನ್ನೋದು ಕೂಡ ತಡ ಆಗೋದಿಲ್ಲ. ಅದಕ್ಕೆ ನರಿ ಕಕ್ಕಿಕಾಯಿ ತಿಂದಂತೆ ನಮ್ಮ ಜೀವನ ಅಂತ ಹೇಳ್ತಾರೆ ಮಹಾತ್ಮರು. ಏನಂದಂಗ ನರಿ ಕಕ್ಕಿಕಾಯಿ ತಿಂದಂತೆ ಅಂತ. ಕಕ್ಕಿಕಾಯಿ ಅಂದ್ರೆ ಅವು ಅಡವಿಯೊಳಗೆ ಬೆಳೆದಿರ್ತಾವ. ಅವು ಏನಪ್ಪಾ ಅಂತ ಕೇಳಿದ್ರೆ ಈ ನುಗ್ಗಿ ಗಿಡ ಕಾಯಿ ಇರ್ತಾವಲ್ಲ,
ಒಂದು ಮಳಮಳ ಉದ್ದ. ಹಾಗೆ ಅಷ್ಟು ಉದ್ದ ಕಾಯಿ ಇರ್ತದ, ಕರಿ ಕಾಯಿ ಇರ್ತಾ ಇದೆ. ಏನು ಆ ಕಕ್ಕಿ ಕಾಯಿಗೆ ಜೀವ ಯಾರು ಅಂದ್ರೆ ನರಿ. ಕಕ್ಕಿ ಕಾಯಿ ಕಂಡ್ರೆ ಅದಕ್ಕೆ ಏನು ಉಣ್ಣಂಗಾಕತ್ತಪ್ಪ ಅಂತ ಕೇಳಿದ್ರೆ ಏನು ಬೇಡ, ಸಾಕಷ್ಟು ಆದ್ರೆ ಅಂತಂತದು. ಹೆಂಗೆ ನಾನು 2 ಹೊಟ್ಟೆ ನೋಡ್ರಿ ಅದಂದ್ರೆ ನನಗೆ ಉಳಿದದ್ದೇನು ಹಿಡಿಸೋದಿಲ್ಲ ಅಂತೇವಲ್ಲ ಲೋಕದೊಳಗೆ. ಏನು ಆ 2 ಹೊಟ್ಟೆ ಹೋದವು, ಈಗ ಎಲ್ಲ 3 ಬಟ್ಟೆ ಆಗಿದಾವು. ಏನು ಮೊದಲ ಏನಂದ್ರೆ 2 ಹೊಟ್ಟೆ ಅಂತಿದ್ದರಿ. ಮೊದಲಿನ ಒಂದು ಜನ 40-50 ವರ್ಷದ ಹಿಂದಿನ ಜನ ಅದಂದ್ರೆ ನಮಗೆ 2 ಹೊಟ್ಟೆ ನೋಡ್ರಿ ಅಂತಿದ್ರಲ್ಲ. ಏನದು? ಹೋಳಿಗೆ, ಹುಗ್ಗಿ, ಸಜ್ಜಕ. ಏನು ಮುಂದೆ ಕಡಿಮೆ ರೀ. ಹೋಳಿಗೆ, ಹುಗ್ಗಿ, ಸಜ್ಜಕ ಅಂದ್ರೆ 2 ಹೊಟ್ಟೆ ನೋಡ್ರಿ ನಮಗ ಅಂತ ತಿಳ್ಕೊಂಡು, ಅಂದ್ರೆ ಉಣ್ಣು ಇಷ್ಟ ಭಾಳ. ಹಾಗೆ ನರಿಗೆ ಕಕ್ಕಿಕಾಯಿ ಅಂದ್ರೆ 2 ಹೊಟ್ಟೆ. ಏನು ಅದು ಏನು ಮಾಡ್ತಿತ್ತು ಅಂತ ಕೇಳಿ ಕಕ್ಕಿಕಾಯಿ ಸಿಕ್ಕೊಳ್ಳಿ ತಿಂತಿತ್ತು ಸಾಕಾಗೋ ಮಟ. ಆ ಕಕ್ಕಿಕಾಯಿಯ ಪ್ರಭಾವ ಏನು ಅಂತ ಕೇಳಿದ್ರೆ ಅದನ್ನು ತಿಂತು ಅಂದ್ರೆ ಮಲಬದ್ಧತೆ ಆಗೋದು. ಇವನು ತಿನ್ಬೇಡ್ರಿ ನಿಮಗೆ ಮಲಬದ್ಧತೆ ಆಕತ್ತೆ ಅಂತ ಹೇಳ್ತಾರಿಲ್ಲ. ಇವು ಮೊದಲ ಹೊಡಿ ಶಿಸ್ತ ಚಪಾತಿ ಅಂತಿದ್ರು, ಹೊಡಿ ಶಿಸ್ತ ಸಜ್ಜಕ ಅಂತಿದ್ರು, ಹೊಡಿ ಶಿಸ್ತ ತುಪ್ಪ ಅಂತಿದ್ರು. ಇವತ್ತ ಕೆಲಸ ಕೆಡ್ತದ ನೋಡಂತಾರ. ಚಪಾತಿ ಉಣ್ಬೇಡ, ಪಚನ ಆಗೋದಿಲ್ಲ. ಏನಾಕತಿ? ಹೀಟ್ ಆಗೋದ್ರಿಂದ ಏನಂಗ ಗ್ಯಾಸ್ ಟ್ರಬಲ್ ಆಕತಿ. ಏನು ಮಲಮೂತ್ರಗಳ ಏನಪ್ಪ ಅಂದ್ರೆ ತಡುವಿಕೆ ಆಗ್ತದ, ಸರಿಯಾಗಿ ಆಗೋದಿಲ್ಲ, ಬೇಡ ಅಂತ ಇವತ್ತು ಹೇಳ್ತೇವಲ್ಲ. ಹೇಗೆ ಈ ವಯಸ್ಸಾದ ಮೇಲೆ ಚಪಾತಿ ತಿಂದ್ರೆ ಕರಗಲಾರದೆ ಹೋದ್ರೆ ಮಲಬದ್ಧತೆ ಆಗುತ್ತದೆಯೋ, ಅದಕ್ಕೆ ಮೊದಲೇನು ಶುಗರ್ ಆದ್ರೆ ಚಪಾತಿ ತಿನ್ರಿ ಅಂತಿದ್ರು. ಚಪಾತಿ ತಿನ್ನಕತ್ತಿದ ಕೂಡಲೇ ಚಪಾತಿ ತಿನ್ಬೇಡ್ರಿ ಅಂತ ಹೇಳಕತ್ತಾರ. ಏನು ತಿನ್ಬೇಕೋ ತಿಳಿವಲ್ದಾಗ್ಯದ. ಇರ್ಲಿ, ಏನು ಅಂತೂ ಮಲಬದ್ಧತೆ ಆದ್ರೆ. ಹಾಗೆ ಕಕ್ಕಿಕಾಯಿ ತಿಂತು ಅಂದ್ರೆ 3 ದಿನ ಮಲ ಹೊರಗೆ ಹೊಕ್ಕಿದ್ದಿಲ್ಲಂತ್ರಿ. 1 ದಿವಸ 1 ತಾಸು ತಡ ಆಯ್ತು ಅಂದ್ರೆ ಎಷ್ಟೋ ತ್ರಾಸಾಕಿರ್ತದೆ ಮಲಬದ್ಧತೆ ಆದಾಗ. ಇನ್ನು 3-4 ದಿವಸದ ಗಟ್ಲೆ ಮಲಬದ್ಧತೆ ಆದದ್ದು ಮಲ ಹೊರಗೆ ಹೋಗ್ಲಿಲ್ಲ ಅಂದ್ರೆ ತ್ರಾಸ ಆಗ್ತದೋ ಆಗುದಿಲ್ಲೋ? ತ್ರಾಸ ಆಗ್ತದ. ಆಗ ನರಿ ಅಂತಿರ್ತದಂತ. ಏನು ಇನ್ನೊಮ್ಮೆ ಸತ್ರರ ಅದ್ರ ಮುಖ ನೋಡಿ ನೀನು ಹೊಳ್ಳಿ ಅಂತ. ಎದರ್ದ್ರಿ? ಕಕ್ಕಿಕಾಯಿ ಮುಖ ಸತ್ರರ ಹೊಳ್ಳಿ ನೋಡಿ ನೀನು ಅಂತದಂತದ. ಮುಂದೆ 2-3 ದಿವಸದ ಮೇಲೆ ಅದು ಪರಮಾತ್ಮನ ಸೃಷ್ಟಿಯೊಳಗೆ ಅದು ಯಾವಾಗ ಹೆಂಗೆ ಅನ್ನಬೇಕು ಎಲ್ಲ ಇರ್ತಾ ಇದೆ. 2-3 ದಿವಸದ ಮೇಲೆ ಮಲಮೂತ್ರಗಳು ಸರಿಯಾಗಿ ಆದಾಗ ಮತ್ತ ಕಕ್ಕಿಕಾಯಿ ಕಂಡ್ರೆ ಏನು ಮಾಡ್ತದ ಅಂತ ಕೇಳಿದ್ರೆ ಮತ್ತು ಹೋಗಿ ಮತ್ತೆ ದಬಾಸ್ ತಿನ್ನುದನ್ನ. ಹಂಗೆ ನಾವು ಯಾರು ಅಂತ ಕೇಳಿದ್ರೆ ನಾವು ನರಿ ಕುಲ್ದವ್ರನ್ನೇ. ಏನ್ರಿ ನಾವು ಕೂಡ ಏನು ಮಾಡ್ತೇವೆ ಅಂತ ಕೇಳಿದ್ರೆ ಅದು ಕಕ್ಕಿಕಾಯಿ ಹೆಂಗೆ ಹಿಡಿಸ್ಯದ ಹಂಗೆ ಈ ಪಂಚ ವಿಷಾದಗಳ ರೂಪ ಕಕ್ಕಿಕಾಯಿ ನಮಗೂ ಹಿಡಿಸ್ಯಾವ. ಶಿಸ್ತ ತಿಂತಾ ಇದ್ದೇವೆ. ತಿಂದು ಏನಾಗ್ಯದಪ್ಪ ಅಂತ ಕೇಳಿದ್ರೆ ಮಲಬದ್ಧತೆ ಆದ ಹಾಗೆ ತ್ರಾಸ ಆಗ್ತದಲ್ಲ. ಹಾಗೆ ಜನನ ಮರಣಾತ್ಮಕ ರೂಪ ದುಃಖವನ್ನು ಅನುಭವಿಸ್ತೇವೆ. ಯಾವಾಗ ಸಾಕಪಾಯಿನ ಬ್ಯಾಡಿದು ಅಂತ ಅನ್ನಿಸ್ತದ. ಯಾವಾಗ ರೀ? ತ್ರಾಸಾದಾಗ ಸಾಕಪಾಯಿದ ಬ್ಯಾಡ ಅನ್ನಿಸ್ತಾ ಇದೆ. ಮತ್ತೊಟ್ಟು ಅನುಕೂಲ ತೋರ್ತೀವಿ ಅಂದ್ರೆ ಏನು ಮಾಡ್ತೇವೆ? ಮತ್ತೆ ಸಿಕ್ಕಿತ್ತು ಸಿಗಾಕಲ್ಲ ಅಂತ ತಿಳ್ಕೊಂಡು ಮತ್ತು ಹಾತೋರ್ತಾ ಇದ್ದೇವೆ. ಅದಕ್ಕೆ ಏನು ಮಾಡ್ತೇವೆ? ಕಾಮಿಸಿ ಭೋಗುಪದದು. ಕಾಮಿಸಿ ಭೋಗಿಸುವುದು ಸಾಕು ಅನ್ನಿಸ್ತಾ ಇದೆ, ಮತ್ತೆ ಅದರೊಳಗೆ ತೊಡಗ್ತಾ ಇದೆ. ಕಾಮಂ ಕ್ರೋಧಂ ಮೋಹಾದಿಗಳು ತಾಮಸವವು ಹೃದಯ ಗ್ರಂಥಿಗಳು. ಆಮೇಲೇನ ಕಾಮ, ಕ್ರೋಧ, ಮೋಹ, ತಾಮಸವವು ಅವೆಲ್ಲ ಎದರ ಗುಣ ಅದಾವು? ತಾಮಸ ಗುಣದಿಂದ ತಯಾರಾದದ್ದು ಹೃದಯ ಗ್ರಂಥಿಗಳು. ಇವೇ ನಮ್ಮ ಜೀವನಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಪ್ರತಿಬಂಧಕ ಮಾಡಿದಂಥ ಗ್ರಂಥಿಗಳು. ಅದಕ್ಕೆ ಕಾಮಶ್ಚ, ಕ್ರೋಧಶ್ಚ, ಲೋಭಶ್ಚ, ಮೋಹಶ್ಚ ಏನದ್ರಿ ಅದು ದೇಹ ತಿಷ್ಟಂತೆ ತಸ್ಕರ. ಹೃದಯದೊಳಗೆ ಎಷ್ಟು ಮಂದಿ ಕಾಡ್ರದಾರ್ರಿ? 3 ಮಂದಿ. ಅದಕ್ಕಾಗಿ 3 ಮಂದಿ ಕಾಮ, ಕ್ರೋಧ, ಮೋಹ. ಇವು 3 ಏನದಪ್ಪ ಅಂದ್ರೆ ಇವಕ್ಕೆ ಭಗವದ್ಗೀತೆಯೊಳಗ ನರಕಸ್ಯ ದ್ವಾರಂ ಅಂತ ಹೇಳಿದಾರ. ಈ 3 ಏನದಾವು? ನರಕದ ದಾರಿಗಳು ಅಂತ ಹೇಳ್ಯಾರ. ಶಂಕರಾಚಾರ್ಯರು ಚತುಶ್ಲೋಕಿ ಬರೆಯುವಾಗ ಇವಕ್ಕೆ ಏನಂದಾರ? ದೇಹ ತಿಷ್ಟಂತಿ ತಸ್ಕರ. ಇವ್ರು ಹೃದಯದೊಳಗಿರುವಂಥ ಕಾಳ್ರಿ. ಇವರಂಥ ಕಾಳ್ರ ಜಗತ್ತಿನೊಳಗೆ ಎಲ್ಲಿ ಹುಡುಕಿದ್ರು ಸಿಗುದಿಲ್ಲ. ಹಾಡಿ ಹಗಲ ಮುರಿದಾನ್ರಿ ATM ಕಿಲಿನ. ಎಂಥ ಕಾಳು ಇರ್ಬೋದ್ರಿ ಅಂತೇವಲ್ಲ, ಈ ಕಾಳು ಏನು ದೊಡ್ಡ ಕಾಳು ಅಲ್ಲಿವ. ಇವ್ರು ಏನು ಒಳಗೆ ಕುಂತಾರ್ಲಿ 3 ಮಂದಿ, ಇವ್ರು ಎಂಥ ಕಾಳ್ರು ಅಂತ ಕೇಳಿದ್ರೆ ನಮ್ಮ ಆತ್ಮಸ್ವರೂಪವನ್ನು ನಮಗೆ ತಿಳಿಗೊಡಲಾರ್ದಂಗೆ ಮಾಡಿ ಅದನ್ನು ಮುಚ್ಚಿ ಹಾಕ್ಯವಲ್ಲ. ಇಂಥ ಕಾಳ್ರ ಜಗತ್ತಿನೊಳಗೆ ಯಾರಾದ್ರ ಅಂದ್ರೆ ಯಾರೂ ಇಲ್ಲ. ಇವೇ ಗ್ರಂಥಿಗಳು. ಆಗಳು ಅವರಿಂದ ಅತ್ತಿತ್ತೊಲಿದು ಆ ಗಂಟಿನ ಭವಬಂಧನ ಮನವ. ಆಗಳು ಅಂದ್ರೆ ಆಗಲೇ
ಆಗಳು ಅವರಿಂದ ಅವರಿಂದ ಅಂದ್ರೆ ಯಾರಿಂದ್ರಿ? ಕಾಮ, ಕ್ರೋಧ, ಮೋಹ ಇವುಗಳಿಂದ ಅತ್ಯತ್ತೊಲಿವ ಆ ಗಂಟಿನ ಭವಬಂಧನ, ಅತ್ಯತ್ತ ಸರದಂತ ಗಂಟಿನ ಭವಬಂಧನ. ಆ ಭವಬಂಧನ ಅಂದ್ರೆ ಹುಟ್ಟುವುದು ಸಾವುದು, ಹುಟ್ಟುವುದು ಸಾವುದು. ಮುಂಜಾನೆ ಆಯ್ತು ವಿಷಯ ಏನ್ರಿ? ಈಗ ಏನದಪ್ಪ ಅಂದ್ರೆ ಉತ್ತರಾದ ಅಧ್ಯಾಸಗಳಿಗೆ ಪೂರ್ವ ಏನದಾವ್ರಿ? ಕಾರಣದಾವ ಅಂತ ಹೇಳಿದ್ರು. ಉತ್ತರ ಅಧ್ಯಾಸಗಳಿಗೆ ಪೂರ್ವ ಏನದಾವು? ಕಾರಣದಾವು. ಮೊಟ್ಟ ಮೊದಲು ಪೂರ್ವ ಇತ್ತಲ್ಲ, ಮೊಟ್ಟ ಮೊದಲು ಅಂದ್ರೆ ಈ ಅಧ್ಯಾಸ ಆಗೋಕ್ಕಿಂತ ಪೂರ್ವದಲ್ಲಿ ಮೊದಲು ಇತ್ತಲ್ಲ, ಮತ್ತ ಅದು ಏನು ಮಾಡಿದ? ಅದಕ್ಕೆ ಹೆಂಗ ಅಧ್ಯಾಸ ಆತು ಅಂತ ಕೇಳಿದಾನ. ಅದು ಹೆಂಗ ಅಧ್ಯಾಸ ಆಯ್ತು? ಇವಾಗ್ಲೇ ಒಂದನೇದರಿಂದ ಎರಡನೇದ್ದು, ಎರಡನೇದರಿಂದ ಮೂರನೇದ್ದು, ಮೂರನೇದಕ್ಕೆ ನಾಲ್ಕನೇದ ಕಾರಣ, ಇದು ಎರಡನೇದ ಕಾರಣ, ನಾಲ್ಕನೇದಕ್ಕೆ ಮೂರನೇದ ಕಾರಣ, ಹಿಂಗೆ ಅಧ್ಯಾಸ ಹಾಕೊಂತ ಹೋಗ್ಲಿ. ಏನು ಮೊಟ್ಟ ಮೊದಲು ಅದಲ್ಲ, ಅದಕ್ಕೆ ಯಾವ್ದ್ರ ಕಾರಣ ಅಂತ ಕೇಳಿದ. ಅದಕ್ಕೇನು ಉತ್ತರ ಕೊಟ್ರು? ಅನಾದಿ ಅದ. ಎಂಥ ಅನಾದಿ? ಪ್ರವಾಹ ರೂಪ ಅನಾದಿ ಅದ. ಅದಕ್ಕೆ ಮೊಟ್ಟ ಮೊದಲು ಹುಡುಕ್ಯಾಡಕ್ ಹೋದ್ರೆ ಸಿಗುದಿಲ್ಲಪ್ಪ, ಕಳ್ಕೊಳ್ಳೋದು ಒಂದ ಉದ್ದೇಶ ಮಾಡು ಅಂತ ಹೇಳಿದ ಹಾಗೆ. ಅದಕ್ಕೆ ಭವಬಂಧನದ ಮನವ ಪುಟ್ಟುವ ಸುವಿವೇಕದ ಮನದಿಂದ ನೆಟ್ಟನೆ ಕಡಿಯುವುದು ಮಸೆಧೂಳಿಯಿಂದ. ಈಗ ಭವಬಂಧನಯುಕ್ತವಾದದ್ದು ಯಾವುದು? ಮನಸ್ಸೇನು ಮಾಡ್ತೇವೆ? ಈ ಕಾಮ, ಕ್ರೋಧ, ಮೋಹಗಳಿಂದ ಕೂಡಿಕೊಂಡು ಇದು ನಾನು, ಇದು ನಂದು ಅನ್ನೋ ಅಭಿಮಾನ ಪಟ್ಟಾಗ ಬಂಧಕ್ಕೆ ಒಳಗಾದದ್ದು ಮಾಡಿದ್ಯಾವ್ದ್ರಿ? ಮನಸ್ಸು. ಆಮೇಲೆ ಆ ಮನಸ್ಸು ಯಾವ ಸುವಿವೇಕವ ಪುಟ್ಟಿದ ಮನದಿಂದ. ಸುವಿವೇಕ ಅಂದ್ರ ವಿವೇಕ ಬ್ಯಾರೆ, ಸುವಿವೇಕ ಬ್ಯಾರೆ. ವಿವೇಕ ಬ್ಯಾರೆ, ಸುವಿವೇಕ ಬ್ಯಾರೆ. ವಿವೇಕ ಯಾವುದು ಅಂತ ಕೇಳಿದ್ರೆ, ಇವತ್ತು ಮಳಿ ಸರಿಯಾಗಿ ಆಗ್ಯದ, ಹದವರ್ತಿ ಎಲ್ಲ ಚಲೋ ಆಗ್ಯದ, ಹರಿಗೆ ಬಿತ್ತಬೇಕು ಅನ್ನುವಾಗ ಏನು ಬಿತ್ತಿದ್ರೆ ಯೋಗ್ಯ ಏನು ಬಿತ್ತಿದ್ರೆ ಯೋಗ್ಯಕತಿ, ಯಾವಾಗ ಬಿತ್ತಬೇಕು ಅನ್ನೋದನ್ನ ವಿಚಾರ ಮಾಡ್ತೇವಲ್ಲ, ಇದು ವಿವೇಕ. ಇದೇನದ? ವಿವೇಕ. ಇದು ಸುವಿವೇಕ ಅಲ್ಲ. ಏನಲ್ರಿ? ಇದು ಸುವಿವೇಕ ಅಲ್ಲ. ಒಂದು ವೇಳೆ ಇದೇ ವಿವೇಕ ಆಗಿತ್ತು ಅಂದ್ರೆ ಏನ್ ಮಾಡ್ತಿದ್ವಿ? ಏನಾಕಿತ್ತರಿ? ವಿವೇಕದಿಂದ ಜನ್ಮದ ಬಂಧನದ ಬಿಡುಗಡೆನೋ, ವಿವೇಕ ಇರಲಾರ್ದನೋ? ವಿವೇಕದಿಂದ. ಮತ್ತೆ ಇದೇ ಸುವಿವೇಕ ಆಗಿತ್ತು ಅಂದ್ರೆ ನಾವೆಲ್ಲರೂ ಬಂಧನದಿಂದ ಬಿಡುಗಡೆ ಹಾಕಿದ್ದಿಲ್ಲ ಅಂದ್ರೆ ಆಗ್ತಾ ಇದ್ವಿ. ಮತ್ತೇನು ಅವಶ್ಯಕತೆ ಇರ್ತಿರ್ಲಿಲ್ಲ. ಏನು ಅವಶ್ಯಕತೆ ಅಂದ್ರೆ ದಾನ ಮಾಡುವುದಾಗ್ಲಿ, ಪೂಜೆ ಜಪದ ಪಾದಗಳನ್ನು ಮಾಡುವುದಾಗ್ಲಿ, ಆಮೇಲೆ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡುವುದಾಗ್ಲಿ, ಶಾಸ್ತ್ರ ಶ್ರವಣ ಮನನ ನಿಧಿಧ್ಯಾಸನ ಮಾಡುವುದಾಗ್ಲಿ, ತತ್ವಂ ಪದಾರ್ಥ ಶೋಧನೆ ಮಾಡುವುದಾಗ್ಲಿ ಏನಾರ ಅವಶ್ಯ ಇತ್ತನು ಅಂತ ಕೇಳಿದ್ರೆ ಇರ್ಲಿಲ್ಲ. ಏನಾಕಿತ್ತು? ಧನ್ಯರಾಕಿದ್ವಿ. ಆದ್ರೆ ಅದು ವಿವೇಕ ಹೌದು, ಆದ್ರೆ ಏನಲ್ಲ? ಸುವಿವೇಕ ಅಲ್ಲ. ಸುವಿವೇಕ ಅಂದ್ರೆ ಯಾವುದು ಅಂತ ಕೇಳಿ ಅದಕ್ಕೆ ಇನ್ನೊಂದು ಹೆಸರದ. ಏನು? ಶುಭೇಚ್ಛಾ ಅಂತ ತಿಳ್ಕೊಂಡು. ಏನಂತ ಹೆಸರು ಅದಕ್ರಿ? ಸಪ್ತಜ್ಞಾನ ಭೂಮಿಕೆಗಳ ಮಧ್ಯದಲ್ಲಿ ಶುಭೇಚ್ಛಾ ಅಂತ ಹೆಸರದ. ಇದು ಯೋಗ್ಯ, ಇದು ಅಯೋಗ್ಯ ಅನ್ನೋದನ್ನು ಬೇರ್ಪಡಿಸಿ ತಿಳಿಯೋದಕ್ಕೆ ಏನಂದಾರ? ಸುವಿವೇಕ. ಆತ್ಮ ಅವ್ರ ಅನಾತ್ಮಕ್ಕೂ ಭಿನ್ನ ಕರಿಕೆ ಜೋ ಜಾನನ ಸೋ ವಿವೇಕ ಕೈ, ಅದಕ್ಕೆ ಸುವಿವೇಕ ಅಂತಾರ. ಇಲ್ಲ ಆತಮ ಅವಿನಾಶ ಅಚಲ ಜಗತಾತೆ ಪ್ರತಿಕೂಲ ಐಸೋ ಜ್ಞಾನ ವಿವೇಕ ಸಬ್ ಸಾಧನಕ ಮೂಲ ಹೈ ಅಂದಮೇಲೆ ಇದಕ್ಕೆ ಸುವಿವೇಕ ಅಂತಾರ. ಈ ಮನಸ್ಸು ಈ ಸುವಿವೇಕದಿಂದ ಕೂಡ್ತೇವಂದ್ರೆ ಏನು ಮೊದಲ ಅವಿವೇಕಯುಕ್ತವಾದ ಮನಸ್ಸಿನ ನಿವೃತ್ತಿ ಆಕತ್ತೋ, ನಿವೃತ್ತಿ ಆಗೋದಿಲ್ಲೋ? ಅದಕ್ಕೆ ನಮ್ಮಲ್ಲಿ ಮನಸ್ಸುಗಳು ಎಷ್ಟದ ಅಂತ ಹೇಳ್ತಿರ್ತಾರೆ ಮಹಾತ್ಮರು. ಒಂದು ಅಶುಭ ವಾಸನೆ ಉಳ್ಳಂತ ಮನಸ್ಸು, ಒಂದು ಶುಭ ವಾಸನೆ ಉಳ್ಳಂತ ಮನಸ್ಸು. ಅಶುಭ ವಾಸನೆ ಕೆಡಿಸ್ಬೇಕಾದ್ರೆ ಏನು ಬೇಕು? ಶುಭ ವಾಸನೆ ಬೇಕು. ಯಾಕಂದ್ರೆ ಅಕಸ್ಮಾತ್ ಅವರು ವ್ಯವಹಾರದೊಳಗೆ ಏನಾದರೂ ಒಂದು ಚರಂಡಿ ಮೂಲಕವಾಗ್ಲಿ ಅಂತೂ ಏನೋ ದುರ್ನಾತ ಬಂತು ಅಂದ್ರೆ ಏನು ಮರ ಎಷ್ಟು ನಾತದ ಒಂದೆರಡು ಉದಿನ ಕಡ್ಡಾರ ಹಚ್ಚು ಚಲೋವು. ಯಾಕೆ ಅವು ಅದಕ್ಕಿಂತ ದುರ್ನಾತ ಇರ್ತಾವ ಒಂದೊಂದು. ಯಾವ್ರಿ? ದೇವ್ ಬಿಟ್ಟು ಹೋಗಿರ್ಬೇಕು ಅಂತ ಉದಿನ ಕಡ್ಡಿ ಇರ್ತಾವ. ದೇವ್ರಿಗೆ ಬರುವ ಅಂತವ ಉದಿನ ಕಡ್ಡಿ ತರ್ತದಲ್ರಿ. ದೇವ್ರು ಏನಪ್ಪಾ ಅಂದ್ರೆ ಗುಡ್ಯಾಗ ಕುಂತಾವ ಇದ್ದ ಅಂದ್ರೆ ಆ ಉದಿನ ಕಡ್ಡಿ ಆರು ಮಾಟ ಎಲ್ಲಾರು ಹೋಗಿರ್ಬೇಕವ. ಏನ್ರಿ? ಅವು ಉದಿನ ಕಡ್ಡಿಗಾರೆ ಆದ್ರೆ ಅಂತಾವ ಏನಂತನು ಚಲೋ ಅಂತೇವಿ. ಚಲೋ ಅದಕ್ಕೆ ಅರ್ಥ ಏನ್ರಿ? ಸುವಾಸನೆಯಿಂದ ಯುಕ್ತವಾದ ಉದಿನ ಕಡ್ಡಿ ಹಚ್ಚ್ರಿ ಅಂತ. ಏನು ಕೆಡ್ಸಾಕ? ದುರ್ವಾಸವನ್ನ ಕೆಡ್ಸ. ಹಾಗ
ದುರ್ವಾಸನೆಯಿಂದ ಯುಕ್ತವಾದ ಮನಸ್ಸನ್ನ ಕೆಡಿಸುವುದಕ್ಕೆ ಏನು ಬೇಕು? ಸುವಿವೇಕ ರೂಪ ವಾಸನೆಯಿಂದ ಕೂಡಿಕೊಂಡಂತ ಮನದಿಂದ. ಒಂದು ಉದಾಹರಣೆ ಕೊಡ್ತಾರೆ ಅವರು. ಏನಂದ್ರೆ ನೆಟ್ಟನೆ ಕಡಿಯುವುದು ಮಸೆದ ಉಳಿಯಿಂದ. ಈಗ ಏನಾಗಿದೆಪ್ಪ ಅಂದ್ರೆ ಜಡದೇಹ ಸಂಕಲಯಂ ಕಡಿವಂತೆ. ಜಡದೇಹ ಸಂಕಲಯಂ ಏನಪ್ಪ ಅಂದ್ರೆ ನೆಟ್ಟನೆ ಮಸೆದ ಉಳಿಯಿಂದ ಕಡಿಯುವುದು ಅಥವಾ ಕಡಿಯುವಂತೆ. ಈಗ ಬೇಡಿ ಹಾಕ್ಯಾರ ನಮಗ. ಏನ್ ಹಾಕ್ಯಾರ್ರಿ? ಕೆಬ್ಬನ ಬೇಡಿ ಹಾಕ್ಯಾರ. ಈಗ ಆ ಕೆಬ್ಬನ ಬೇಡಿ ಏನ್ ಮಾಡ್ಬೇಕಾಗ್ಯದಪ್ಪ ಅಂದ್ರೆ ಬಿಚ್ಚಬೇಕಾಗ್ಯದ. ಬಿಚ್ಚಬೇಕಾದ್ರೆ ಏನು ಅಂತ ಕೇಳಿದ್ರೆ ಒಂದು ಬೇರೆ ಏನಾರು ಕಟ್ಟಿಗೆಯಿಂದಾಗ್ಲಿ ಮತ್ತೊಂದರಿಂದಾಗ್ಲಿ ಅದನ್ನ ಕಡ್ದು ತೆಗಿಯಾಕಾಗತ್ತೇನು? ಏನ್ ಬೇಕು ಅದಕ್ಕೆ? ಕೆಬ್ಬನದ ಉಳಿನೇ ಬೇಕು, ಮಸೆದ ಉಳಿನೇ ಬೇಕು. ಕೆಬ್ಬನದಿಂದ ಕೆಬ್ಬನ ಕತ್ತರಿಸಕಾಕತ್ತೆ ವಿನ ಆ ಕೆಬ್ಬನದಿಂದ ಬೇಡಿಯನ್ನ ಮತ್ತೊಂದು ಯಾವುದ ಆಯುಧದಿಂದ ಏನ್ ಮಾಡಕ್ಕಾಗುದಿಲ್ಲ, ಕೆಬ್ಬನ ಬಿಟ್ರೆ ತೆಗಿಯಾಕಾಗುದಿಲ್ಲ. ಹಾಗೆ ಇಲ್ಲಿ ಏನಪ್ಪಾ ಅಂದ್ರೆ ಬೇಡಿ ಯಾವುದು ಅಂದ್ರೆ ನಾನು, ನಂದು, ನಾನು, ನಂದು ಅನ್ನುವಂಥ ಈ ಮನಸ್ಸನ್ನು ಕೊಡ್ಕೊಂಡಲ್ಲ, ಇದೇ ನಮಗೆ ಬೇಡಿ. ಈ ಬೇಡಿ ಎಲ್ಲಿಂದ ಬಿದ್ದತಿ ಅಂತ ಕೇಳಿಲ್ಲ, ಯಾಕೆ ಗೊತ್ತದ ನಮಗೆ? ಎಷ್ಟು ದಿನ ಆಯ್ತು ಬೇಡಿ ಹಾಕ್ಕೊಂಡು ನಾವು ಅಂತ ಕೇಳಿದ್ರೆ ಅದು ಇಷ್ಟ ಅಂತ ಹೇಳಾಕನ ಬರೋದಿಲ್ಲ. ಈಗ ಈ ಬೇಡಿಯನ್ನ ಕತ್ತರಿಸ್ಕೋಬೇಕಾದ್ರೆ, ಈ ಬೇಡಿಯಿಂದ ನಾವು ಪಾರಾಗಬೇಕಾದ್ರೆ ಯಾವುದರಿಂದ ಬಂಧನ ಆಗ್ಯದ ಅದರಿಂದನೇ ಏನು ಮಾಡ್ಕೋಬೇಕು? ಕಳ್ಕೋಬೇಕು. ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ ಮೋಕ್ಷಯೋಹೋ. ಬಂಧ ಮೋಕ್ಷಗಳು ಎರಡಕ್ಕೂ ಮನಯೇವ ಕಾರಣಂ. ಒಂದು ಮನಸ್ಸ ಕಾರಣ. ಅಯ್ಯೋ ಏನಪ್ಪ, ಕಾಮ ಕ್ರೋಧ ಲೋಭ ಮೋಹ ಅಂದ್ರೆ ಅರಿವರ್ಗಗಳಿಂದ ಯುಕ್ತವಾಯಿತು. ಎದಕ್ಕೆ ಕಾರಣ ಆಗ್ತಾ ಇದೆ? ಬಂಧಕ್ಕೆ ಕಾರಣ ಆಗ್ತಾ ಇದೆ. ಅರಿವರ್ಗಗಳಿಂದ ರಹಿತವಾಯಿತು ಅಂದ್ರೆ ಮುಕ್ತಿಗೆ ಕಾರಣವಾಗ್ತಾ ಇದೆ. ಅದಕ್ಕೆ ಮಸೆದ ಉಳಿಯಿಂದಲೇ ಕಬ್ಬಿನ ಬೇಡಿಯನ್ನು ಕಡಿಲಿಕ್ಕೆ ಹೇಗೆ ಸಾಧ್ಯವೋ ಹಾಗೆ ಸುವಿವೇಕದಿಂದ ಕೂಡ್ತಿ ಅಂದ್ರೆ ಮಸೆದ ಉಳಿ ಇದ್ದಂಗ, ಅವಿವೇಕದಿಂದ ಕೂಡಿಕೊಂತು ಅಂದ್ರೆ ಕಬ್ಬಿನ ಬೇಡಿದ್ದಂಗ. ಜಡದೆಯ ಸಂಕಲಂ ಕಡಿವಂತೆ ಕಡಿಮಡ ನೀನಯ ಮುನ್ನಿರ್ದಂತೆ. ಆ ಒಂದು ವೇಳೆ ಅದನ್ನು ಕಡದು ಹಾಕಿದಾಗ ಏನ್ರಿ, ಶುಭವಾದ ಶುಭ ಸಂಸ್ಕಾರದಿಂದ ಯುಕ್ತವಾದ ಮನಸ್ಸಿನಿಂದ ಅಶುಭ ಸಂಸ್ಕಾರದಿಂದ ಕೂಡಿದ ಮನಸ್ಸಿನ ನಿವೃತ್ತಿ ಆಯ್ತು ಅಂದ್ರೆ ಅವಾಗ ಏನು ಇದ್ದ ನೀ ಮೊದಲು ಹೆಂಗಿದ್ದೆ ಹಂಗ ಹಾಕ್ಯೋ ಏನು ಮತ್ತೆ ಬದಲಾದ? ಈಗ ಮೊದಲು ಹೆಂಗಿದ್ದಿ ಹಾಗ ನೀ ಅದೇ ಹೊರತಾಗಿ ನೀ ಏನು ಬೇರೆ ಆಗಿಲ್ಲ. ಮತ್ತ ಮೊದಲಿದ್ದವನ ಹೀಗಿದ್ರೆ ಮತ್ತೆ ಮೊದಲು ಯಾಕೆ ಆಗ್ಲಿಲ್ಲ ಅಂದ್ರೆ ಈ ಮನೋಕಲ್ಪನಾ ಮೂಲಕವಾಗಿ ಏನಾಗಿದೆ? ಭ್ರಾಂತಿ ಆಗಿದೆ. ಈ ಭ್ರಾಂತಿ ನಿವೃತ್ತಿ ಆದ್ಕೊಳ್ಳಿ ಏನಪ್ಪಾ ಅಂದ್ರೆ ಇದ್ದಕ್ಕಿದ್ದಂಗ ಪ್ರಕಟವಾಗ್ತಾ ಇದೆ. ಈಗ ವ್ಯವಹಾರ ದಶದಲ್ಲಿ ಅರಿವಿ ಹೊಲಸಾಗ್ಯಾವ ಅಂತ ತಿಳ್ಕೊಂಡು ತೊಳೆದು ಹಾಕ್ತೇವೆ. ಈಗ ಭಾರಿ ಹಸನಾಗ್ಯಾವ್ರಿ, ಕಣ್ಣು ಕುಕ್ಕಬೇಕಾಗ್ರಿ ಹಂಗಾಗ್ಯಾವ ಅರಿವಿ ಅಂತೇವೆ. ಕಣ್ಣು ಕುಕ್ಕುವಂತ ಅರಿವಿನ ಕಣ್ಣು ಕುಕ್ಕುವಂಗಾಗ್ಯದೋ ಏನು ಮತ್ತೊಂದು ಯಾವ್ದಾರ ಆಗ್ಯದೋ? ಮೊದಲೇನು ಕಣ್ಣು ಕುಕ್ತಿತ್ತು ಅರಿವಿ ನೋಡಿದ್ರ ಅದ ಅರಿವಿ ಏನಾಗ್ಯದ ಅಂತ ಕೇಳಿದ್ರೆ ಕಣ್ಣು ಕುಕ್ಕುವಂಗಾಗ್ಯದ. ಯಾವಾಗ ಅಂತ ಕೇಳಿದ್ರೆ ಹೊಲಸಿನ ಸಂಬಂಧ ಇತ್ತು, ಅವಾಗ ಹೊಲಸು ಆದಂಗ ಅನಿಸಿತ್ತು. ಹೊಲಸಿನ ಸಂಬಂಧ ಹೋಯ್ತು, ಅವಾಗ ಏನು ಅನಿಸ್ತೇವೆ ನಾವು? ಅದಕ್ಕೆ ಕಣ್ಣು ಕುಗ್ತದ ಅಂತೇವಿ. ಇದ್ದಕ್ಕಿದ್ದಂಗ ಆಯ್ತು ಮತ್ತೇನಾರಾಗ್ಯದು? ಹಾಗೆ ಆತ್ಮಾನು ಕೂಡ ಹೇಗದನ? ಸ್ವಚ್ಛವೇ ಅದನ, ನಿರ್ಮಲವೇ ಅದನ, ಸಚ್ಚಿದಾನಂದ ಸ್ವರೂಪನೇ ಅದನ. ಯಾವಾಗ? ತಿಳಿಯೋದ ಮೇಲಲ್ಲ, ತಿಳಿಯೋಕ್ಕಿಂತ ಮೊದಲು ಹಂಗ ಅದನ. ಆದ್ರೆ ಆವರಣವಾಗಿರುವುದಕ್ಕಾಗಿ ನಮಗೆ ಹಾಗೆ ಭ್ರಾಂತಿ ಆಗಿತ್ತು. ಏನ್ ಅದಕ್ಕೆ ತಾತ್ಪರ್ಯ ನೋಡ್ರಿ. ಎಲೆಯ ಶಿಷ್ಯನೇ ಕೇಳು, ಜನ್ಮ ಜನ್ಮಾಂತರಗಳಲ್ಲಿ ಶ್ರೋತ್ರ ನೇತ್ರಾದಿ ಇಂದ್ರಿಯಗಳಿಂದ ಶಬ್ದ ರೂಪಾದಿ ವಿಷಯಗಳನ್ನು ಹೊಂದಿ ಅನುಕೂಲವಾದರೆ ಸುಖವನ್ನಾಗಲಿ ಪ್ರತಿಕೂಲವಾದರೆ ದುಃಖವನ್ನಾಗಲಿ ವಿಚಾರ ಮಾಡಿ ನೋಡುತ್ತಿರಲಿಕ್ಕೆ ಅನುಭವಿಸಿರ್ಲಿಕ್ಕೆ ಬೇಕು. ಅವನೇನು ಮಾಡಲೇಬೇಕು? ನಾವು ಜನ್ಮ ಜನ್ಮಾಂತರದಲ್ಲಿ ಅನುಭವಿಸಿರಲೇಬೇಕು, ಅಂದ್ರೆ ಅನುಭವಿಸಲೇಬೇಕು. ಆದ್ದರಿಂದ ಇನ್ನು ಮುಂದೆ ಆ ವಿಷಯಗಳನ್ನು ಇಚ್ಛಯಿಸಿ ಯಜ್ಞಾದಿ ಕರ್ಮಗಳನ್ನು ಮಾಡಿ ಆ ವಿಷಯ ಸುಖವನ್ನು ಉಪಭೋಗಿಸುತ್ತೇನೆ ಎಂಬುವ ಕಾಮನೆಯನ್ನು ಮಾಡಬೇಡ. ಹಿಂದಿನಿಂದ ಏನು ಅದನ್ನು ಉಣ್ಕೊಂತಾನೆ ಬಂದೇವಿ. ಯಾಕಂದ್ರೆ ಮನಸ್ಸಿನ ಸಂಬಂಧ ಇರಲಾರ್ದ ಇದೇವನು. ಮತ್ತು ಆ ಮನಸ್ಸಿನ ಸಂಬಂಧ ಮಾಡ್ಕೊಂಡು ಇವನು ಕಾಮ ಕ್ರೋಧ ಲೋಭದಿಂದ ಕೂಡಿಕೊಂಡು ಉಣ್ಲಾರ್ದೇವನು ಉಣ್ತಾನದೆ. ನೀ ಮತ್ತ ಆ ವಿಷಯ ಸುಖವನ್ನ ಪಡೆಯುವ ಸಲುವಾಗಿ ಯಜ್ಞ ಯಾಗಾದಿಗಳನ್ನು ಮಾಡಿ ಪಡಿಬೇಕಂತ ಆಸೆ ಮಾಡ್ತೀಯಲ್ಲ, ಅವಶ್ಯಕತೆ ಇಲ್ಲ. ಈಗ ಯಜ್ಞ ಯಾಗಾದಿಗಳು ಮಾಡಿ ಏನು ಅನುಭವಿಸ್ಬೇಕು ಅಂತೇವ್ರಿ? ಪರಲೋಕದ ಸುಖವನ್ನ. ಅದಕ್ಕೆ ಪೂರ್ವ ಪಕ್ಷಿ ಅಂತಾನ, ನಿಮ್ಮದು ಯಾರು ಬೇಡ್ತಾರ್ರಿ ಅಂತಾನ. ಏನನ್ನ? ಎಂಥ ಸುಖ ರೀ? ಪರಮಾನಂದ ಪ್ರಾಪ್ತಿಯನ್ನು ಖಂಡನ ಮಾಡ್ಯಾನಿಲ್ರಿ. ಯಾರು? ಪೂರ್ವ ಪಕ್ಷಿ ಖಂಡನ ಮಾಡಿದಾನ. ಅತ್ಯಂತ ದುಃಖದ ನಿವೃತ್ತಿಯೂ ಸಂಭವಿಸುವುದಿಲ್ಲ, ಪರಮಾನಂದ ಪ್ರಾಪ್ತಿಯೂ
ಸಂಭವಿಸುವುದಿಲ್ಲ. ಅತ್ಯಂತ ದುಃಖದ ನಿವೃತ್ತಿ ಯಾಕೆ ಇಚ್ಛಾ ಮಾಡೋದಿಲ್ಲ ಅಂದ್ರೆ ಅದಕ್ಕೆ ಹೇಳ್ಕೊಂಡು ಬಂದಿದ್ದಾರೆ. 3 ದುಃಖಗಳ ನಿವೃತ್ತಿ ಇಚ್ಛಾ ಮಾಡ್ತಾರ, ಯಾರೂ ಕಾರಣ ದುಃಖದ ಇಚ್ಛಾ ಮಾಡುವುದಿಲ್ಲ. 1ನೇ ಅಂಶ ಖಂಡನ ಮಾಡಿದಾನ. 2ನೇ ಅಂಶ ಯಾವುದು? ಪರಮಾನಂದ ಪ್ರಾಪ್ತಿ. ಯಾರು ಬಯಸ್ತಾರೆ ನಿಮ್ಮ ಪರಮಾನಂದ ಪ್ರಾಪ್ತಿಯನ್ನ? ಬಹಳ ಆದ್ರೆ ಇಹಲೋಕದ ಸುಖ ಬಯಸ್ತಾರ. ಯಾವ ಲೋಕದ ಸುಖ? ಇಹಲೋಕದ. ಮಡದಿ ಮಕ್ಕಳು, ಧನ ಕನಕ ವಸ್ತ್ರ ವಾಹನಗಳ ಸಂಬಂಧ ಮಾಡಿಕೊಂಡು ಈ ಸುಖ ಬಯಸ್ತಾರ. ಬೇಡ, ಇದಕ್ಕಿಂತ ಒಟ್ಟು ಹೆಚ್ಚಿನ ಸುಖ ಅನುಭವಿಸ್ಬೇಕಂದ್ರೆ ಏನು ಮಾಡ್ತಾರ? ಇಹಲೋಕದ ಪೋಗಗಳ ಮೇಲೆ ಆಸೆ ಬಿಟ್ಟು ಯಜ್ಞ ಯಾಗಾದಿಗಳನ್ನು ಮಾಡಿ ಏನು ಅನುಭವಿಸಬೇಕು? ಪರಲೋಕದ ಸುಖ, ಇಂದ್ರ ಪಟ್ಟದ ಸುಖ ಅನುಭವಿಸಬೇಕು. ಯಾಕೆ? ಅಲ್ಲಿಂದ ಅಷ್ಟೈಶ್ವರ್ಯಗಳು ಆ ಭೋಗ ಇಲ್ಲಿಕ್ಕಿಂತಲೂ ಏನದಾವು? ಹೆಚ್ಚಿಗೆ ಅದಾವು, ಇಲ್ಲಿಕ್ಕಿಂತ ಶ್ರೇಷ್ಠ ಅನಿಸ್ಕೊಂತಾವು. ಇನ್ನು ಆತ್ಮ ಪುರಾಣದೊಳಗೆ ಹೇಳ್ಯಾರ ಅದು ಏಟ್ರ ಸುಖ ಅದ ಅನ್ನೋದು. ಏನ್ರಿ, ಈಗಾಗಲೇ ಒಮ್ಮೆ ಹೇಳಿದ್ದೇನೆ, ಸುಮ್ಮನೆ ಹೇಳಿ ಹೋಕ್ಕೇನೆ, ಹಂಗೆ ನೋಡೋಣ್ರಿ. ಏನು ಯಾವ ಅತಿ ಸುಖದಾಯಕ ಅಂತ ತಿಳ್ಕೊಂಡು ಯಜ್ಞ ಯಾಗದ ಕರ್ಮಗಳನ್ನು ಮಾಡಿ ವಿಷಯ ಸುಖ ಭೋಗಿಸುತ್ತೇನೆಂಬ ಕಾಮನೆಯನ್ನು ಮಾಡಕ್ಕೆ ಹೋಗಬೇಡ. ಅಂದ್ರೆ ಕಾಮನ ಮಾಡಿದಾಗ ಅಂತಾರೋ ಮಾಡ್ಲಾರ್ದ ಇದ್ದಾಗ ಅಂತಾರೋ? ನಾವು ಕಾಮನೆಯನ್ನು ಮಾಡ್ತೇವೆ, ಮಾಡಕ್ಕೆ ಹೋಗಬೇಡ. ಯಾಕಂದ್ರೆ ಅನಂತ ಜನ್ಮಗಳಲ್ಲಿ ನಾನು ಅನುಭವಿಸುವಂತನ ಬಂದಿದೆ. ಮತ್ತೆ ಈಗ ಯಜ್ಞ ಯಾಗದನ್ನು ಮಾಡಿ ಅದನ್ನು ಅನುಭವಿಸೋ ಇಚ್ಛೆ ಯಾಕೆ ಮಾಡ್ತಿ? ಅವಶ್ಯಕತೆ ಇಲ್ಲ. ಅದು ಕೂಡ ಏಟ್ರ ಸುಖ ಅದ ಅಂತ ಕೇಳಿದ್ರೆ ಏನ್ರಿ, ಪರಲೋಕದಲ್ಲಿರುವ ಯಜ್ಞಾದಿಗಳಿಂದ ಹೋಗಿ ಅಲ್ಲಂದ್ರೆ ಇಂದ್ರಾದಿ ಪಟ್ಟ ಐಶ್ವರ್ಯ ಏನದ ಅಷ್ಟೈಶ್ವರ್ಯ, ಆ ಎಲ್ಲ ಭೋಗ ಸಂಬಂಧಪಟ್ಟ ಸುಖ ಅನುಭವಿಸ್ತಿ ಅಂದ್ರೂ ಕೂಡ ಎಷ್ಟೊತ್ತಿನ ಸುಖ ಅದ ಅಂತ ಕೇಳಿದ್ರೆ ಗ್ಯಾಸ್ ಟ್ರಬಲ್ ಅಂತ ಕರಿತೀರಲ್ಲ, ಎದ್ರ ತೊಂದ್ರಿ ರೀ? ಅಂದ್ರೆ ಅಪಾನವಾಯು ಹೋಗಲಾರದೆ ತಡೆಗಟ್ತೀವಿ ಅಂದ್ರೆ ಏನೈತೆ ಅದಕ್ಕೆ ನಾವು ಗ್ಯಾಸ್ ಟ್ರಬಲ್ ಅಂತ ಕರಿತೇವೆ. ಅಪಾನವಾಯು ಹೋಯ್ತು ಅಂದ್ರೆ ಭಾಳ ಕೆಟ್ಟ ಅನ್ನಿಸ್ತದನ್ರಿ. ಆದ್ರೆ ಮಂದ್ಯಾಗಿದ್ದಾಗ ನಾಚಿಗೆ ಅನಿಸ್ಬೋದು ಕರೆ, ಆದ್ರೆ ಹಾ 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 ಮಾಡ್ತೇವಿ. ಏನು ಹೋದ್ರಿ? ಅದಕ್ಕೆ ಅವ್ರು ಹೇಳ್ತಾರೆ ಆತ್ಮಪುರಾಣದೊಳಗೆ, ಅಪಾನವಾಯು ಹೋದಾಗ ಎಷ್ಟು ಆಹಾ ಅಂತ ಆನಂದ ಪಡ್ತಿ, ಇಷ್ಟು ಆನಂದವೂ ಕೂಡ ಅಲ್ಲಿಲ್ಲ ಅಂತ. ಎಲ್ರಿ? ಸ್ವರ್ಗದಲ್ಲಿ ಇಷ್ಟು ಆನಂದವೂ ಕೂಡ ಇಲ್ಲ ಅಂತ. ಮತ್ತು ನಾವು ಭ್ರಮಗೊಂಡೆವೋ ಏನು, ನಮಗೆ ಅದರಲ್ಲಿ ಯಥಾರ್ಥ ಜ್ಞಾನದು ಭ್ರಮಗೊಂಡಿದ್ದೇವೆ, ಅಲ್ಲಿ ಅತಿ ಸುಖ ಅದ ಅಂತ ತಿಳ್ಕೊಂಡು ಜ್ಞಾನಿಗಳು ಹೇಳ್ತಾರ ಇಷ್ಟೂ ಕೂಡ ಇಲ್ಲೋ ತಮ್ಮ, ಯಾಕೆ ಅದನ್ನ ಆಸೆ ಮಾಡ್ತೀಯ ಅಂತ. ಯಾಕೆಂದ್ರೆ ಅದಕ್ಕೆ ಅದರ ಆಸೆಯನ್ನು ಮಾಡಬೇಡ ಅಂತಾರ ಅವರು. ಯಾಕೆಂದರೆ ಜನ್ಮಾಂತರಗಳಲ್ಲಿ ಸಾರ್ವಭೌಮ ಇಂದ್ರಾದಿ ಪದವಿಯನ್ನು ಹೊಂದಿ, ಜನ್ಮಾಂತರಗಳಲ್ಲಿ ಏನು ಮಾಡೀನಿ, ಎಷ್ಟೋ ಸಲ ಇಂದ್ರ ಪಟ್ಟವನ್ನ ಆಳಿ ಮಂದಿ ನೀನು. ಈಗ ಬರೀ ಮನುಷ್ಯನಾಗಿ ಹುಟ್ಟಿಲ್ ನೀನು, ಹಿಂದೆ ಈ ಜನ್ಮನ ಇಷ್ಟು ಸಲ ತೊಟ್ಟೆವಂದ್ರು ಅಷ್ಟು ಸಲ ಏನಾರು ಯಜ್ಞಾದಿಗಳನ್ನು ಮಾಡಿ ಇಂದ್ರಾದಿ ಪಟ್ಟಣದ ಅನುಭವ ಮಾಡಿಲ್ಲ ನೀನು? ಅನುಭವಿಸಿದೆ. ಅನೇಕ ವಿಷಯ ಸುಖವನ್ನು ಅನುಭವಿಸಿದರು. ಅಲ್ಲಿ ಅಪ್ಸರಾಸ್ತ್ರೀ ಮೊದಲಾದ ಸರಕ್ ಚಂದನಾದಿಗಳಂತಾರಲ್ಲ, ಅವೆಲ್ಲವನ್ನು ಅನುಭವಿಸಿದರು. ನೀನು ಏನಾಗಿಲ್ಲ? ಮುಕ್ತನಾಗಿಲ್ಲ. ಅಂದ್ರೆ ಬಂಧನದಿಂದ ಬಿಡುಗಡೆಯಾಗಿಲ್ಲ. ನೀ ಏನು ತಿಳ್ಕೊಂಡು ಇದನ್ನು ಬಿಟ್ಟು ಅದಾದ್ರೆ ಆರಾಮ ಇರ್ತೇನೆ ಅಂತ ತಿಳ್ಕೊಂಡಿ ಅಲ್ಲ, ಎಂದೂ ಸಾಧ್ಯವಿಲ್ಲ. ಇನ್ನು ಮುಂದೆಯೂ ಹೀಗೆ ಮಾಡಿದರೆ, ಒಂದು ವೇಳೆ ನೀ ಎಂದೂ ಮುಕ್ತನಾಗಿಲ್ಲ, ಅದನ್ನು ಮರ್ತು ಮತ್ತೂ ಈ ಯಜ್ಞಾದಿಗಳನ್ನು ಮಾಡಿ ಅದೇ ಸುಖವನ್ನು ಅನುಭವಿಸಬೇಕಂತ ವಿಚಾರ ಮಾಡಿದೆ ಅಂದರೆ ಮೋಕ್ಷವನ್ನು ಹೊಂದದೆ ನಿನಗೇನಾಗುವುದಿಲ್ಲ? ಬಿಡುಗಡೆ ಆಗುವುದಿಲ್ಲ. ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಸುಖ ನಿನಗಾಗುವುದೂ ಇಲ್ಲ. ಮತ್ತೆ ಏನಾಗ್ತದಪ್ಪ ಅಂದ್ರೆ ಜನನ ಮರಣ ರೂಪ ಪ್ರವಾಹದಲ್ಲಿಯೇ ಬಿದ್ದು ಹೋಗುವಿ. ಮೊಟ್ಟ ಮೊದಲು ಅಲ್ಲಿ ಏನು ಮಾಡಿದ್ದು ಕರ್ಮದ ಫಲ ಯಾವ್ದು ಅಂತ ಕೇಳಿದ್ರೆ ಹಂಗಿಲ್ಲ. ಏನದ? ಪುನಃ ಪುನಃ ಹುಟ್ಟುವುದು, ಪುನಃ ಪುನಃ ಸಾಯುವುದು. ಎಂಥ ಅನಾದಿ ಇದು? ಪ್ರವಾಹ ರೂಪ ಅನಾದಿ. ಇದಕ್ಕೆ ಆದಿ ಅಂತ್ಯಗಳು ಇಲ್ಲವೇ ಇಲ್ಲ. ಅದಕ್ಕೆ ಒಂದು ಉದಾಹರಣೆ ಅಂದ್ರೆ ರಾಟ್ವಾಳ ಗಾಡಿ ಅಂತೆ. ಯಾವುದರಂತೆ? ರಾಟ್ವಾಳ ಗಾಡಿ. ಈಗಾಗಲೇ ಒಮ್ಮೆ ಹೇಳಿದೆ ನಾನು, ಈ ಬಾವಿಯೊಳಗೆ ಇರುವ ನೀರನ್ನು ಹೊಲಗಳಿಗೆ ಗದ್ದೆ ಮೂಲಕ ಹಾಯಿಸಬೇಕಾದಾಗ ಈಗೆಲ್ಲ ಏನಪ್ಪಾ ಅಂದ್ರೆ ಈ ಮಷಿನರಿ ಸಾಮಾನು ಬಂದಿದ್ದಾವೆ. ಅವಾಗ ರೈತರು ಏನು ಮಾಡ್ತಿದ್ರು ಅಂತ ಕೇಳಿ 100 ಡಬ್ಬಿದು ಒಂದು ಸರ, ಅದು ಏನು ರೌಂಡು, ಅದನ್ನು ಒಬ್ಬರು ತಿರುಗಿಸೋದು ಹಿಂಗೆ. ಅವು ಮೇಲೆ ಕೆಳಗೆ ಈಗ ಅನುಭವಕ್ಕಂದ್ರೆ ತೊಟ್ಟಲು ಇರ್ತಾವಲ್ರಿ, ಜಾತ್ರೆಯಾಗ ತೊಟ್ಲು ಬಂದಿರ್ತಾವೆ, ಅದ್ರಾಗ ನಾನಾ ಪ್ರಕಾರ ಅದಾವೆ. ಅದ್ರಾಗ ಯಾವುದು ಅಂದ್ರೆ ಮ್ಯಾಲ ಹೋಗಿ ತೆಳಗೆ ಬರ್ತದಲ್ರಿ, ಆ ತೊಟ್ಟಲ. ಹಾಗೆ ತೊಟ್ಟಲ ಇರ್ತಿತ್ತದು, ರಾಟ್ವಾಳ ಗಾಡಿ ಅಂತಾರೆ ಅದಾಗ. ಇಲ್ಲಿ ಹೆಬ್ಬಳ್ಳಿ ಸಮೀಪ ಏನು ಇದು ಅದಲ್ರಿ, ನರ್ಸರಿ ಇಲ್ರಿ, ಅಲ್ಲಿ ಹೆಬ್ಬಳ್ಳಿ ಅಗಸೆ ಅಂತಾರಲ್ಲ, ತೋಟಗಾರಿಕೆ ಇಲಾಖೆ ಐತಲ್ರಿ,
ಆ ತೋಟಗಾರ ಇಲಾಖೆ ದಾಟಿ ಮುಂದೆ ಗೋಕುಮನ ಕೊಪ್ಪದ ದಾರ್ಯಾಗ ಒಂದು ಬಾವಿ ದಂಡ್ಯಾಗಿತ್ತದು. ಏನ್ರಿ ಅಂದ್ರೆ ನೀರು ಹಿಂಗೆ ತಿರ್ಗಾಕತ್ತಲ್ಲ, ಡಬ್ಬಿ ನೀರು ತಗೊಳ್ಳೋದು ಮ್ಯಾಲೆ ಬಂದ ಕೂಡಲೇ ಸೂರ್ಯ ತೆಳಕ್ ಹೋಗಿತ್ತು. ಹೀಗೆ ಇದ್ರಾಗ ತಿರುಗಿದು ಹಾಕುವಾಗ ಇದ್ರಾಗ ಮೊದಲನೇ ಡಬ್ಬಿ ನೀರು ಯಾವುದು, ಕೊನೆ ಡಬ್ಬಿ ನೀರು ಯಾವುದು ರೀ? ಹೇಳಿಕ್ಕಿನೇ ಬರುವುದಿಲ್ಲ, ಅದು ಹಂಗೆ ನಡೆದೇ ಇರ್ತಾ ಇದೆ. ಹಾಗೆ ಹುಟ್ಟು ಸಾವುಗಳಲ್ಲಿ ಮೊದಲು ಹುಟ್ಟಿದ್ದು ಯಾವುದು, ಕೊನೆಗೆ ಹುಟ್ಟಿ ಮುಕ್ತಾಯ ಆದದ್ದು ಯಾವುದು ಹೇಳಕ್ ಬರ್ತವನು? ಅದು ಹಂಗಾರ ಆಟವಾಳ ಗಾಡಿ ಅಂತ ಏನದ ರೀ? ಈಗ ಏನಪ್ಪಾ ಅಂದ್ರೆ ಶಿಖಾಮಣಿ ಇಲ್ಲದ ರುದ್ರಾಕ್ಷ ಸರವನ್ನ ತಿರುಗಿಸಕತ್ರ ಇಷ್ಟ 1000 ಜಪ ಆದವನವ್ರು ಹೇಳವ್ರು ಯಾರು ಅದಾವನು? ಶಿಖಾಮಣಿ ಇದ್ರೆ ಎನಸಿಕೆ ಮೇಲೆ ಇಷ್ಟು 1000 ಆದವು, ಇಷ್ಟು 100 ಆದವು ಅಂತ ಹೇಳ್ಬೋದು. ಶಿಖಾಚ ಮಣಿಯನ್ನು ತೆಗೆದು ಹಾಗೇ ಏನಪ್ಪಾ ಅಂದ್ರೆ ಗಂಟು ಕಟ್ಟಿ ಅದನ್ನು ಎಣಸಾಕತ್ತಿದ್ರೆ ಆದಿ ಅಂತ್ಯಗಳು ಹತ್ತವನು ಎಂದೂ ಸಾಧ್ಯ ಇಲ್ಲವೇ ಇಲ್ಲ. ಹಾಗೆ ಜನನ ಮರಣ ಆದಿ ಅಂತ್ಯಲ್ಲದ ಸಾಗೇ ಅದಾವ. ಈ ಚಕ್ರವನ್ನು ತಪ್ಪಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಏನ್ ಮಾಡಬೇಕ? ಕಾಮವು ಜನನ ಮರಣ ರೂಪ ಪ್ರವಾಹದಲ್ಲಿಯೇ ಬಿದ್ದು ಹೋಗುವೆ. ಆದರೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ಲಕ್ಷಣಾತ್ಮಕ ಮೋಕ್ಷವನ್ನು. ಮೋಕ್ಷದ ಲಕ್ಷಣ ಏನ್ರಿ ಅಂತ ಕೇಳಿದ್ರೆ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿಗೆ ಏನಂತಾರ? ಮೋಕ್ಷ. ಅದನ್ನೇ ವಿಚಾರ ಚಂದ್ರದಲ್ಲಿ ಪ್ರಶ್ನೆ ಮಾಡಿದ್ರು, ಯಹ ಕ್ಯಾ ಹೈ ಅಂತೇಳಿ. ಯಹ ಕ್ಯಾ ಹೈ ಅಂತ ಪ್ರಶ್ನೆ ಮಾಡ್ಯಾರಿಲ್ರಿ? ಯಾವುದು? ಇದಕ್ಕೆ ಅನುಸರಿಸಿ ಅಂದ್ಕೊಳ್ಳಿ ಅದು ಗಪ್ರ ನೆನಪು ಆಗ್ಬೇಕ್ರಿ. ಮೋಕ್ಷಕ ಸ್ವರೂಪ ಕ್ಯಾ? ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ ಅಂದರೆ ಏನು? ಯಹ ಮೋಕ್ಷಕ ಸ್ವರೂಪ. ಮೋಕ್ಷ ಅಂದ್ರನೇ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಇದು ಅದರ ಲಕ್ಷಣ. ಏನು ಮೋಕ್ಷದ ಲಕ್ಷಣ ಯಾವುದು ಅಂತ ಕೇಳಿದ್ರೆ ಅತ್ಯಂತ ದುಃಖದ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ಏನು ಪಡೆಯಬೇಕಾದರೆ ವಿಷಯದ ಇಚ್ಛೆಯನ್ನು ವಿಷದಂತೆ ತ್ಯಾಗ ಮಾಡಿ. ವಿಷಯಾನ್ ವಿಷವತ್ ತ್ಯಜ ಅಂತ ಹೇಳಿದ್ದಾರೆ. ವಿಷಯದ ಇಚ್ಛೆಯನ್ನು ಏನು ಮಾಡಬೇಕು? ಈ ಲೋಕದ ಭೋಗಗಳ ಆಸೆಯನ್ನು ತೊರಿಬೇಕು. ವಿವೇಕ ದೃಷ್ಟಿಯಿಂದ ನಿನ್ನ ಸ್ವರೂಪವನ್ನು ವಿಚಾರ ಮಾಡಿ ನೋಡು. ಯಾವ ದೃಷ್ಟಿಯಿಂದ? ಅವಿವೇಕ ದೃಷ್ಟಿಯಿಂದ ನಿನ್ನ ವಿಚಾರ ಮಾಡಕೋರು ಕೆಲಸ ಆಗುವುದಿಲ್ಲ. ವಿವೇಕ ದೃಷ್ಟಿಯಿಂದ ಅಂದ್ರೆ ವಿವೇಕವುಳ್ಳವನಾಗಿ ನೀನು ವಿಚಾರ ಮಾಡಿದೆ ಅಂದರೆ ಏನು ಆಗ್ತದೆ ಅಂತ ಕೇಳಿದರೆ ಹೇಗೆಂದರೆ ಅಪ್ರಾಪ್ತ ವಿಷಯಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕೆಂಬುದೇ ಕಾಮ. ಈ ವ್ಯಾವಹಾರಿಕ ಜೀವನದಲ್ಲಿ ಏನದ ರೀ? ವಾಸ್ತವತ ವಿಚಾರ ಮಾಡಿ ನೋಡಿದ್ರೆ ಅಪ್ರಾಪ್ತವಾದದ್ದನ್ನು ಪ್ರಾಪ್ತ ಮಾಡ್ಕೊಳ್ಳಕನ ಬರುವುದಿಲ್ಲ. ಏನದ್ರಿ? ಅಪ್ರಾಪ್ತವಿದ್ದದ್ದನ್ನು ಪ್ರಾಪ್ತ ಮಾಡ್ಕೊಳ್ಳಕನ ಬರುವುದಿಲ್ಲ. ಅಪ್ರಾಪ್ತ ಪದಕಾರ್ತೇನೋ ಇಲ್ಲದೇ ಇರುವುದು. ವಿಚಾರ ಮಾಡಿ ನೋಡಿದ್ರೆ ನಾಮರೂಪಾದಿ ಪ್ರಪಂಚ ಐತೇನೋ? ಇಲ್ಲವೇ ಇಲ್ಲ. ಇಲ್ಲವೇ ಇಲ್ಲ ಅಂದ್ರೆ ಅದರ ಪ್ರಾಪ್ತಿ ಮಾಡಿಕೊಳ್ಳಿ ವ್ಯವಹಾರ ಸಂಭವಿಸ್ತದನು? ಇಲ್ಲ. ಆದರೂ ಕೂಡ ಭ್ರಾಂತಿಜನ್ಯವಾಗಿ ಈ ದೇಹಾದಿ ಪ್ರಪಂಚ ಏನು ತೋರ್ಯದ ಮಧ್ಯದಲ್ಲಿ ಇದರೊಳಗೆ ಯಾವ್ದಾದ್ರೂ ಭೋಗ ಸಾಮಗ್ರಿ ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ತೇವಿ? ಎಲ್ಲಾ ಚಂದ ಆಗೈತ್ರಿ, ಎಲ್ಲಾ ಚಂದ ಆಗೈತಂದ್ರೆ ಇನ್ನೂ ಒಂದಿಟ್ಟು ಕೊರತೆ ಐತಿ ಅಂತಿರೋ ಏನು? ಏನು ಕೊರತೆ ಇಲ್ಲ ನೋಡ್ರಿ ಅಂದ್ರೆ ಏನೈತಿ? ಎಲ್ಲಾ ದೊರೆತಂಗ ಎಲ್ಲಾ ಚಂದ ಆಗೈತ್ರಿ. ದೇವ್ರೆಲ್ಲಾ ಚಂದ ಇಟ್ಟಾನ್ರಿ. ಆದ್ರ ಅಂದ್ರೆ ಏನೋ ಕೊರಿತದ. ಏನಪ್ಪಾ ಅಂದ್ರೆ ಯಾವ್ದಾದ್ರು ಒಂದ್ರ ಮಗಾರ ಇರ್ಬೋದು, ನೌಕರಿಯರ ಇರ್ಬೋದು, ಹೊಲಾರ ಇರ್ಬೋದು, ಮದುವೆ ಆಗೋದಾರ ಇರ್ಬಂತೂ ಏನೋ ಒಂದು ಕೊರತೆ ಇರ್ತಾ ಇದೆ. ಎಲ್ಲಾ ಚಂದ ಆಗೈತ್ರಿ ಖರೆ ರೀ, ಅದೊಂದು ಇಲ್ಲ ಅಂದ್ರೆ ಅದೊಂದಾದ್ರೆ ಮುಗೀತ್ ನೋಡ್ರಿ ಅಂತಾನ. ಮುಗ್ದತೆ ಹಂಗಾದ್ರೆ ಅದು ಏನಪ್ಪಾ ಅಂದ್ರೆ ಮುಗೀತ ಅನ್ನೋದ ಮತ್ತೆ ಜುಟ್ಟ ಹಿಡ್ಕೊಂಡು ನಿಂತ ಇರ್ತೈತೆ ಅದು. ಏನ್ ಈ ಅಪ್ರಾಪ್ತ ನಶ್ಯದಲ್ಲ, ಇದನ್ನ ಪ್ರಾಪ್ತಿ ಮಾಡ್ಕೋಬೇಕು ಅನ್ನೋ ಇಚ್ಛ ನಮಗ ಆಗ್ತದೆ. ಇದಕ್ಕೆ ಏನಂತ ಕರೀತಾರ? ಕಾಮ. ಅಪ್ರಾಪ್ತವಾದ ವಸ್ತುವಿನ ಅಂದ್ರೆ ಅನಿತ್ಯ ವಸ್ತುಗಳ ಪ್ರಾಪ್ತಿ ಮಾಡ್ಬೇಕೆಂಬ ಬಯಕೆಗೆ ಏನಂತಾರೆ? ಕಾಮ ಅಂತಾರ. ತನಗೂ ಅಣ್ಣರಿಗೂ ಸಂತಾಪವನ್ನುಂಟು ಮಾಡುವಂತಹದ್ದೇ ಕ್ರೋಧ. ಈ ಕ್ರೋಧ ಅಂದ್ರೆ ಎದಕ್ಕೆ ಅನ್ಬೇಕು? ಬರೀ ಮಂದಿಗೆ ಅಷ್ಟ ಅಲ್ಲ, ಮೊದಲು ತನಗೇನ್ ಮಾಡ್ತದ? ದುಃಖಕ್ಕೀಡು ಮಾಡ್ತಾ ಇದೆ. ಆಮೇಲೆ ಮಂದಿಗೆ ಏನ್ ಮಾಡ್ತಾ ಇದೆ? ದುಃಖ ಕೊಡ್ತಾ ಇದೆ. ಇದು ಏನಿದ್ದಂಗ ಅಂತ ಕೇಳಿದ್ರೆ ಈ ಕ್ರೋಧ ಏನಿದ್ದಂಗ್ರಿ? ಕ್ರೋಧ ಏನಿದ್ದಂಗ್ರಿ ಅಂದ್ರೆ ಪಂಚೀಕರಣದಾಗ ಇವೆಲ್ಲ ಬಂದದಂತ ವಿಷಯ ಹಾಳಿ ಕೇಳೋದು ಅಷ್ಟೇ. ಕ್ರೋಧ ಏನಿದ್ದಂಗ? ರಾಕ್ಷಸ ಇದ್ದಂಗ ಅಂತ ಮತ್ತೆ ಹೇಳಿದಾರ. ರಾಕ್ಷಸಕ್ಕಿಂತಲೂ ಕಡಿ ಅಂತ ಹೇಳಿದಾರ. ಈ ಕ್ರೋಧ ಏನದ್ರಿ? ರಾಕ್ಷಸ ಚಲೋ ಅಂತ, ಆದ್ರೆ ಅದಕ್ಕಿಂತಲೂ ಕೆಟ್ಟಂತ. ಯಾಕ್ರಿ ಅಂತ ಕೇಳಿದ್ರೆ ರಾಕ್ಷಸ ಏನ್ ಮಾಡ್ತತಿ ಅಂದ್ರೆ ಅನ್ಯರ ರಕ್ತವನ್ನ ಅಷ್ಟೇ ಹೀರ್ತದ. ಅನ್ಯರ ರಕ್ತವನ್ನು ಹೀರಿಕೊಂಡು ತಾ ಸುಖ ಪಡ್ತಾ ಇದೆ. ತನ್ನ ರಕ್ತವನ್ನು ಹಾಳು ಮಾಡ್ಕೊಳ್ಳೋದಿಲ್ಲ ಅದು. ಯಾವುದು?
ಬ್ರಹ್ಮ ರಾಕ್ಷಸ ಆಗಲಿ ಮೊದಲಾದವುಗಳು ಅನ್ಯರ ರಕ್ತವನ್ನು ಕುಡಿತಾವ ಕರೆ ತಮ್ಮ ರಕ್ತ ಹಾಳು ಮಾಡ್ಕೊಳ್ಳೋದಲ್ಲ. ಆದ ಈ ಕ್ರೋಧ ಉಳ್ಳಂತ ಮನುಷ್ಯನು ಏನ್ ಮಾಡ್ತಾನ್ರಿ? ತನ್ನ ರಕ್ತವನ್ನು ಸುಟ್ಕೊಂತಾನ, ಮಂದಿ ರಕ್ತನೂ ಸುಡ್ತಾನ. ತನ್ನ ರಕ್ತವನ್ನು ಹೆಂಗ್ ಸುಡ್ತಾನಂದ್ರೆ ಕ್ರೋಧಾವೇಶನಾದಾಗ ಕಣ್ಣು ಕೆಂಪಗ ಮಾಡಿ ಮಾರಿ ವಿಕಾರ ಇಳುದಾಗಿ ಹೃದಯ ಕಾಯ್ತೈತೋ ಕಾಯ್ದಲು ಹೃದಯ ಕಾದಿರ್ತದ. ಮತ್ತ ಹೃದಯ ಕಾದಾಗ ಆ ಕಾವಿನಿಂದ ರಕ್ತ ಏನಕತಿ ಸುಡ್ತದ. ಮತ್ತೆ ಇನ್ನೊಬ್ಬರ ರಕ್ತ ಹೆಂಗ್ ಸುಡ್ತದ ಅಂತ ಕೇಳಿದ್ರೆ ಇವನು ಕ್ರೋಧದಿಂದ ಅವ್ರು ನೊಂದು ಉಸುಲುಗಳಿತಾರ. ಏನ್ ಮಾಡ್ತಾರ್ರಿ? ಉಸುಲುಗಳಿತಾರ. ಉಸುಲುಗಳದ್ರ ಒಂದೊಂದು ನಿರಕ್ತಕ್ಕೆ ಸುಡ್ತದಂತ. ಅದಕ್ಕಾಗಿ ಸಾಮಾನ್ಯವಾಗಿ ಹೇಳ್ತಾರೆ ಉಸುಲುಗಳಕ್ಕೆ ಹೋಗ್ಬೇಡ್ರಿ, ಉಸುಲುಗಳಿಬೇಡ್ರಿ, ರಕ್ತ ಸುಡ್ತದ ಅಂತ ತಿಳ್ಕೊಂಡು. ಅಂದರೆ ತನ್ನ ಅನ್ಯರ ರಕ್ತವನ್ನು ಸುಡುವಂತ ಸಾಮರ್ಥ್ಯ ಇದರಲ್ಲಿ ಇರುವುದರಿಂದ ಇದಕ್ಕೆ ಏನಂತಾರ? ಕ್ರೋಧ ಅಂತಾರ. ಈಗಾಗಲೇ ಹೇಳಿದೆ ನಾನು, ಬಸ್ಸಿನೊಳಗೆ ಇದು ಒಂದು ವಾಕ್ಯ ಬರೆದಿದ್ದಾರೆ. 1 ನಿಮಿಷದ ಸಿಟ್ಟು 60 ನಿಮಿಷದ ಶಾಂತಿಯನ್ನು ಕೆಡಿಸುವುದು. ಎಷ್ಟು ನಿಮಿಷದ ಕ್ರೋಧ ರೀ? ಬರೇ 1 ನಿಮಿಷನೇ ಕ್ರೋಧ ಉಳ್ಳವನಾದೆ ಅಂದ್ರೆ ನಿಂದ 1 ತಾಸಿಂದ ಶಾಂತಿಯನ್ನು ಹಾಳು ಮಾಡ್ತಾ ಇದೆ ಅಂತ. ಏನ್ ಮಾಡ್ತಾ ಇದೆ? 1 ತಾಸಿನ ಶಾಂತತೆಯನ್ನು ಅನುಭವಿಸಿದಿಲ್ಲ, ಅದನ್ನು ಹಾಳು ಮಾಡಿಡ್ತದೆ. ಯಾವುದು ಅಂದ್ರೆ ಕ್ರೋಧ. ಪ್ರಾಪ್ತಗಳಾದ ವಿಷಯಗಳು ಯಾವ ರೀತಿಯಿಂದಲೂ ನಾಶವಾಗಬಾರದೆಂಬ ಬುದ್ಧಿಯೇ ಮೋಹ. ಏನು ಪ್ರಾಪ್ತವಾದಂಥ ವಿಷಯಗಳೇನದಾವು? ಒಟ್ಟ ನನ್ನ ಕೈ ಬಿಟ್ಟು ಹೋಗಬಾರ್ದು, ಏನಾಗಬಾರ್ದು? ನನ್ನ ಕೈ ಬಿಟ್ಟು ಹೋಗಬಾರ್ದು ಅಂತ ತಿಳ್ಕೊಂಡು ಅವ್ನು ಹಂಗೆ ಮುಚ್ಚಿ ಇಡ್ತಾನಲ್ಲ, ಇದಕ್ಕೆ ಏನಂತಾರ? ಮೋಹ ಅಂತಾರ. ಅಥವಾ ರಜೋಗುಣಾತ್ಮಕ ಕಾಮಾದಿಗಳಿಂದ ಮನಸ್ಸು ಯಾವಾಗಲೂ ವಾಯುವಿನಂತೆ ಚಲಿಸುತ್ತಿರುತ್ತದೆ. ಈ ಮನೋವೃತ್ತಿ ಏನ್ ಮಾಡ್ತಾರೆ? ಕಾಮ ಕ್ರೋಧ ಮೋಹದಿಂದ ಕುಡ್ಕೊಂಡಿರ್ತಾ ಇದೆ. ಇಲ್ಲ ಅಂದ್ರೆ ಕಾಮಾದಿಗಳಿಂದ ಮನಸ್ಸು ಯಾವಾಗಲೂ ಹಂಗ ಹರಿದಾಡ್ತಿರ್ತದೆ. ನಿಂತದ್ರಿ ಯಾವಾಗಲೂ ಏನಪ್ಪಾ ಅಂದ್ರೆ ಹರಿದಾಡ್ತಿರ್ತದ. ಏನು ಮಾಡ್ಲಿ ಹೆಂಗ್ ಮಾಡ್ಲಿ, ಏನು ಮಾಡ್ಲಿ ಹೆಂಗ್ ಮಾಡ್ಲಿ, ಏನು ಮಾಡ್ಲಿ ಹೆಂಗ್ ಮಾಡ್ಲಿ, ಇದನ್ನೇ ವಿಚಾರದೊಳಗೆ ಇರ್ತದೋ, ಏನು ನಿರ್ಣಯಕ್ಕೆ ನಿಂತಿರ್ತದೋ, ಇದೇ ಚಿಂತನೆ ಇರ್ತಾ ಇದೆ. ಅಂದ್ರೆ ಚಲಿಸ್ತಾ ಇದೆ. ಕೈಕಾಲುಗಳಿಗೆ ಹಾಕಿದ ಕಬ್ಬಿಣದ ಬೇಡಿಯನ್ನು ಹದನಾದ ಕಬ್ಬಿಣದ ಉಳಿಯಿಂದಲೇ ಕಡಿಯುವಂತೆ. ಕೈಕಾಲಿಗೆ ಬೇಡಿ ಹಾಕಿದ್ದ ಕಡಿಬೇಕಾರೆ ಏನ್ ಬೇಕು? ಹದನಾದ ಕೆಬ್ಬನು ಉಳಿಗಳೇ ಬೇಕು. ಹಾಗೆ ಈ ಕಾಮ ಕ್ರೋಧ ಮೋಹಾದಿಗಳಿಂದ ಮಲಿನಾತ್ಮಕವಾದ ಬಂಧನ ರೂಪ ಮನಸ್ಸನ್ನು, ಮನಸ್ಸು ಎದಕ್ಕೆ ಕಾರಣ ಆಗಿದೆ? ನಮಗೆ ಬಂಧನಕ್ಕೆ ಕಾರಣದ. ಎದರಿಂದ ಕೂಡಿಕೊಂಡು? ಕಾಮ ಕ್ರೋಧ ಮೋಹ 3 ಹೇಳ್ಯಾರ. 3 ಬಿಟ್ಟಾರಂದ್ರೆ ಅವು 3 ಗಣನ ಎದುರಾಗ. ಉಳಿದದ್ದು 3 ಯಾವ್ರಿ? ಲೋಭ, ಮದ, ಮತ್ಸರ. ಇವು ಕೂಡ ಅದರ ಅಂತರ್ಭೂತನೇ. ಇಂಥ ಮನಸ್ಸು ಇತ್ತು ಅಂದ್ರೆ ಆ ಮನಸ್ಸು ಏನಾಕತ್ತಪ್ಪ ಅಂತ ಕೇಳಿದ್ದಾರೆ, ಮಲಿನಾತ್ಮಕವಾದ ಬಂಧನ ರೂಪ ಮನಸ್ಸನ್ನು ಆತ್ಮಾನಾತ್ಮ ವಿವೇಕವೆಂಬ ಶುದ್ಧ ಮನಸ್ಸಿನಿಂದ, ಆ ಮನಸ್ಸಿನ ವಾಸನ ಕೆಡಿಸ್ಬೇಕಾದ್ರೆ ಏನ್ ಬೇಕು? ಆತ್ಮ ಅಂದ್ರೆ ಯಾವುದು, ಅನಾತ್ಮ ಅಂದ್ರೆ ಯಾವುದು ಅಂತ ತಿಳ್ಕೊಂಡು ವಿವೇಕ ಎಂಬ ಶುದ್ಧ ಮನಸ್ಸಿನಿಂದ. ಅದಕ್ಕೆ ಮಲಿನ ಮನಸ್ಸನ್ನು ಕೆಡಿಸ್ಬೇಕಾದ್ರೆ ಶುದ್ಧ ಮನಸ್ಸು ಬೇಕು. ಮನಸ್ಸಿನಿಂದ ನಾಶ ಮಾಡುತ್ತಿರಲಿಕ್ಕೆ, ನಾಶವನ್ನು ಮಾಡುವುದರಿಂದ ಮೊದಲಿದ್ದಂತೆ ಈಗಾದರೂ ಅದ್ವಯ ಆನಂದ ಸ್ವರೂಪವೇ ಇರುವೆ ಎಂಬ ತಾತ್ಪರ್ಯವು. ಮೊದಲಂದ್ರೆ ಈ ಕಾಮಾದಿ ವೃತ್ತಿಗಳಿಗೆ ವಶನಾಗೋಕ್ಕಿಂತ ಪೂರ್ವದಲ್ಲಿ ನೀ ಹೆಂಗಿದ್ದಿ? ಅದ್ವಯ ಸ್ವರೂಪನೇ ಇದ್ದಿ. ಆಮೇಲೆ ಆನಂದ ಸ್ವರೂಪನೇ ಇದ್ದಿ. ಈಗ ಕಾಮಾದಿ ವೃತ್ತಿಗಳಿಂದ ಕೂಡಿಕೊಂಡಾಗ ಇಲ್ಲದಂಗೆ ಅನಿಸಿತ್ತು. ಈಗ ಅವನ್ನು ವಿವೇಕದಿಂದ ದೂರ ಮಾಡಿಕೊಂಡೆ ಅಂದ್ರೆ ಮೊದಲು ಇದ್ದಂಗ ಈಗದೆಯೋ ಏನು ಮತ್ತೇನಾರು ಬದಲಿಯಾಗ್ಯೋ? ಮೊದಲು ಇದ್ದಂತೆ ಸಚ್ಚಿದಾನಂದ ಸ್ವರೂಪವೇ ಇರುವೆ ಅಂತ ತಿಳ್ಕೊಂಡು ಹೇಳುವ ತಾತ್ಪರ್ಯ ಇಟ್ಟುಕೊಂಡು, ಮುನ್ನಿರ್ದಂತೆ ನೀನೇ ಹೀಗೆನ್ನಲು ನಾನು ಮೊದಲಿಗೆ ಯಾವ ಸ್ವರೂಪದಿಂದಿರಬಹುದು? ಶಿಷ್ಯ ಇಷ್ಟು ಹೇಳಿದ್ರೆ ಮತ್ತು ಏನು ಮಾಡ್ತಾನಪ್ಪ ಅಂತ ಕೇಳಿದ್ರೆ ತನ್ನ ತಲೆಯಾಗ ಒಟ್ಟು ಹಿಡ್ಕೊಂಡಿರ್ತಾನ. ಅದನ್ನು ಬಿಟ್ಟು ಕೇಳಿದ್ರೆ ಗಪ್ರ ಕಡೆಯಕ್ಕೆ ಹಾಕನ ಬಿಡಲಾರ್ದ ಕೇಳ್ತಿರ್ತಾನ. ಅದಕ್ಕೆ ಈಗಂತಾನವ, ಹೀಗೆ ನೀವು ಹಿಂಗೆ ಹೇಳ್ತೀರಲ್ಲ, ಮೊದಲು ಯಾವ ಸ್ವರೂಪದಿಂದ ಇದ್ನಿ? ಹಂಗಾರೆ ನಾನು ಯಾವ ಸ್ವರೂಪದಿಂದ ಮೊದಲು ಹೆಂಗಿದ್ದೆ ಹಂಗ ಈಗದೆ ಅಂದ್ಕೊಳ್ಳಿ. ಹಂಗಾರೆ ಮೊದಲು ಹೆಂಗಿದ್ದೆ? ನನ್ನ ನಿಜವು ಯಾವುದೆಂಬನ್ನು ತಿಳಿಯಬೇಕೆಂಬ ಕುತೂಹಲವುಳ್ಳವನಾಗಲು ಸ್ಥೂಲ ಸೂಕ್ಷ್ಮ ಶರೀರಗಳೆರಡು ಅನಾತ್ಮಗಳೆಂತಲೂ ಅವಕ್ಕೆ ಸಾಕ್ಷಿಯಾದ ಪರರೂಪೆ ನಿನ್ನ ನಿಜವೆಂತಲೂ ಹೇಳುತ್ತಾರೆ. ನೀ ಏನದೀಪ ಅಂತ ಕೇಳಿದ್ದಾದ್ರೆ, ಈ ಅನಾತ್ಮವಾದಂಥ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಕೂಡಿಕೊಂಡು ಏನು ದುಃಖವನ್ನು ಅನುಭವಿಸ್ತಿದ್ದಿ, ಈಗ ಎದುರಿಟ್ಟು ಅರಿಯೋದ್ರಿಂದ ಅವಕ್ಕೆ ಏನಿದೆ? ನೀನು ಸಾಕ್ಷಿ ಸ್ವರೂಪನೇ ನೀನೆಲ್ಲ, ಹೊರತಾಗಿ ನೀನು ಬಿಟ್ಟರೆ ಬೇರೆ ಏನು ಅಲ್ಲ ಅನ್ನುವಂಥ ವಿಷಯ ಪ್ರತಿಪಾದನೆ ಮಾಡ್ತಾರೆ. ಆ ವಿಷಯ